அல்லினாள் தாமரை மேல் ஆரணங்கின் துணைவே மல்லி நாடாண்ட மடமயில் மெல்லியலாய் ஆயர் குலவேந்தன் ஆகத்தான் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दनहेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम्. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ಅನಂತ ಅನಂತ ಪ್ರಣಾಮಗಳು. இன்னோ திருவாடிப்பூரம் எமக்காகவன்னோ இங்கு ஆண்டாள் அவதரித்தாள், குன்னாத வாழ்வான வைகுந்தவான் ಭೋಗಂ ತನ್ನೆ ಇಹழ்ந்து ಆಳ್ವಾರ್ ತಿರುಮಗಳಾರಾಯ್ ಎಂದು ಅತ್ಯಂತ ಭಾವಪೂರಿತರಾಗಿ ತಮ್ಮ ಆತ್ಮಾಂತರಾಳದಿಂದ ಆಂಡಾಳ್ನ ಕಾರುಣ್ಯ ಗುಣದ ವೈಶಿಷ್ಟ್ಯತೆಯನ್ನು ವರ್ಣಿಸಿದ್ದಾರೆ ಆಚಾರ್ಯ ಶ್ರೀ ವನವಾಳ ಮಾಮುನಿಗಳು ತಮ್ಮ ಉಪದೇಶ ರತ್ನಮಾಲೆ ಎನ್ನುವ ದಿವ್ಯ ಗ್ರಂಥದಲ್ಲಿ. ಯಮಕ್ಕಾಗವನ್ನೋ, ನಮಗಾಗಿ ಅಲ್ಲವೇ? ಅದಾಗಿ ಈ ಸಂಸಾರವೆನ್ನುವ ಮಹಾಸಾಗರದಲ್ಲಿ ಮುಳುಗಿ ಬಳಲುತ್ತಿರುವ ಜೀವಾತ್ಮರಾದ ನಮ್ಮಗಳ ಸಲುವಾಗಿ ಅಲ್ಲವೇ ಆಂಡಾಳ್ ಈ ಭುವಿಯಲ್ಲಿ ತಿರುವವತರಿಸಿದಳು. ಕುಂದೇ ಬಾರದಂತಹ ಭೋಗ್ಯತೆಗೆ ಇನ್ನೊಂದು ಹೆಸರಾದ ಶ್ರೀವೈಕುಂಠವನ್ನೇ ತ್ಯಜಿಸಿ ತನ್ನ ಮಕ್ಕಳಾದ ನಮಗಾಗಿ ಪೆರಿಯಾಳ್ವಾರರ ತಿರುಕುಮಾರತಿಯಾಗಿ ಅವತರಿಸಿದಳು. ಆಹಾ, ಎಂತಹ ಕಾರುಣ್ಯ ಮೂರ್ತಿ ಇವಳು ಎಂದು ಅವಳ ವೈಶಿಷ್ಟ್ಯತೆಯನ್ನು ವರ್ಣಿಸುತ್ತಾರೆ ಆಚಾರ್ಯ ಶ್ರೀ ವನವಾಳ ಮಾಮುನಿಗಳು. ಇಂತಹ ಕಾರುಣ್ಯ ಮೂರ್ತಿಯಾದ ಆಂಡಾಳ್ ತಿರುವವತರಿಸಿದ ಈ ಆಡಿ ಮಾಸದಲ್ಲಿ ಅವಳು ಅನುಗ್ರಹಿಸಿದ ನಾಯ್ಚಿಯಾಳ್ ತಿರುಮುಳಿ ಎನ್ನುವ 143 ಪಾಶುರಗಳನ್ನು ಒಳಗೊಂಡ ಅತ್ಯಂತ ದಿವ್ಯಾದ್ಭುತ ಗ್ರಂಥದ ಉಪನ್ಯಾಸ ಮಾಲಿಕೆಯಲ್ಲಿ ಕಾರ್ಕೋಳಲ್ ಪೂಕ್ಕಾಳ್ ಎಂದು ಆರಂಭಿಸಿ 10 ಪಾಶುರಣಗಳೊಂದಿಗೆ ಕೂಡಿದ 10ನೇ ಪದಿಹಂನ ಸಾರಾಂಶ ವೈಭವವನ್ನು ಶ್ರೀ ಪೆರಿಯವಾಚಾನ್ ಪಿಳ್ಳೆಯವರು ಅನುಗ್ರಹಿಸಿದ ವ್ಯಾಖ್ಯಾನ ಗ್ರಂಥದಿಂದ ಕ್ರೋಢೀಕರಿಸಿ ಶ್ರೀ 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 ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಕೃಪಾಶೀರ್ವಾದದೊಂದಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಅಸ್ಮದಾಚಾರ್ಯರಾದ ಶ್ರೀ ಮುದಲಿಯಾರ್ಡಾನ್ ಸ್ವಾಮಿಯವರ ತಿರುಕ್ಕಮಲ ಪಾದಗಳಿಗೆ ವಂದಿಸುತ್ತಾ ಕಾರ್ಕೋಡಲ್ ಪೂಕ್ಕಾಳ್ ಎನ್ನುವ ತಿರುಮೊಳಿಯೊಳಗೆ ಇದೀಗ ಪ್ರವೇಶ ಮಾಡುತ್ತಿದ್ದೇನೆ. ಶ್ರೇಯಪತಿಯಾಗಿ ಶ್ರೀ ಭೂಮಿ ನೀಳಾನಾಯಕನಾಗಿ ಶ್ರೀವೈಕುಂಠದಲ್ಲಿ ನೆಲೆಸಿರುವ ಎಂಬೆರ್ಮಾನ್ನೊಂದಿಗೆ ಐಕ್ಯವಾಗಬೇಕೆಂಬ ತನ್ನ ಬಯಕೆಯಲ್ಲಿ ತಾನು ಯಶಸ್ವಿಯಾಗಲಿಲ್ಲ ಎಂಬ ನಿರಾಶೆ ಮತ್ತು ಹತಾಶೆಯಿಂದ ಕೋದೈ, ಹೂವುಗಳು, ಕೋಗಿಲೆಗಳು, ನವಿಲುಗಳು, ಮಳೆ ಮತ್ತು ಕಡು ನೀಲಿ ಸಾಗರದ ಪಾದಗಳಿಗೆ ಬೀಳುತ್ತಾಳೆ.
ತನ್ನ ಸಂಕಟವನ್ನು ತೋಡಿಕೊಳ್ಳುತ್ತಾ ನಿರಂತರವಾಗಿ ಆತನ ಹಲವಾರು ಹೆಸರುಗಳನ್ನು ಮಾಮಾಯನ್, ಮಾಧವನ್, ವೈಗುಂದನ್, ಮಾಯನ್, ಮನ್ನು ವಡಮದುರೆ ಮೈಂದನ್, ತೂಯ ಪೆರುನೀರ್ ಯಮುನೈತ್ತುರೈವನ್ ಎಂದು ಹಲವಾರು ಶ್ರೀನಾಮಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾ ಅವರೆಲ್ಲರ ಬಳಿ ನೀವೆಲ್ಲರೂ ಅವನ ಬಳಿ ಹೋಗಿ ಎನಗಾಗುತ್ತಿರುವ ವಿರಹ ವೇದನೆಯನ್ನು ಅವನಲ್ಲಿ ನಿವೇದಿಸಿ ಅವನನ್ನು ನಿಮ್ಮೊಂದಿಗೆ ಕರೆದು ತನ್ನಿ ಎಂದು ಪರಿಪರಿಯಾಗಿ ನಿವೇದನೆ ಮಾಡಿಕೊಳ್ಳುತ್ತಾಳೆ. ಆದರೆ ಅವಳ ನಿವೇದನೆಯೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತಾಗಿ ಒಂದಿಷ್ಟೂ ಪ್ರಯೋಜನಕ್ಕೆ ಬರದಂತಾಗುತ್ತದೆ. ಅವಳು ಮಾಡಿದ ನಿವೇದನೆಯನ್ನು ಅವುಗಳು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವಳ ಪ್ರಾಣನಾಥನಾದ ನಟ್ರತ್ತುಳಾಯಮುಡಿ ನಾರಾಯಣನ್ ಶಂಗಡು ಚಕ್ರಂ ಏಂದುಂ ತಳಕ್ಕಯ್ಯನ್ ಪಂಗಯ ಕಣ್ಣನ್ ಅನ್ನು ಅವಳ ಕಡೆಗೆ ತಿರುಗಿಸುವಲ್ಲಿ ಅವುಗಳು ಒಂದಿಷ್ಟೂ ಸಹಾಯ ಮಾಡಲಿಲ್ಲ. ಇದು ಅವಳು ತನಗಾದ ದೌರ್ಜನ್ಯವೆಂದು ಬಗೆದು ಸಹಿಸಲಾರದ ಹಿಂಸೆಯಿಂದ ನರಳುತ್ತಾ ಅವಳ ಕಣ್ಗಳಿಗೆ ಹೂವುಗಳು, ಹಣ್ಣುಗಳು, ಪಕ್ಷಿಗಳು, ಮಳೆ ಮತ್ತು ಸಾಗರ ಇತ್ಯಾದಿಗಳೆಲ್ಲವೂ ಸಂತೋಷವನ್ನು ನೀಡುವ ಬದಲು ಹಿಂಸೆಯ ವಾತಾವರಣವನ್ನು ಸೃಷ್ಟಿಸಿ ಅವಳ ವಿರಹ ವೇದನೆಯನ್ನು ಇನ್ನಷ್ಟು ಹೆಚ್ಚಾಗುವಂತೆ ಮಾಡುತ್ತವೆ. ತನ್ನ ಮನದಾಳದಿ ಹುದುಗಿರುವ ಶಲ್ವ ಮನಾಳಿನಿಂದ ದೂರಾಗಿ ನರಳುತ್ತಿರುವ ತನ್ನ ವಿರಹ ವೇದನೆಯನ್ನು ಕಾರ್ಕೋಡಲ್ ಪೂಕ್ಕಾಳ್ ಎಂದು ಆರಂಭಿಸಿ 10 ಪಾಶುರಗಳಲ್ಲಿ ಅತ್ಯಂತ ಭಾವಪೂರ್ವಕವಾಗಿ ವ್ಯಕ್ತಪಡಿಸಿದ್ದಾಳೆ ಗೋದೆ. ಇದು ಬರಿಯ ಪಾಶುರಗಳಲ್ಲ, ಇದೊಂದು ಅನುಭವ. ಪ್ರತಿಯೊಂದು ಪದವೂ ಅತ್ಯಂತ ಮಹತ್ವಪೂರ್ಣವಾಗಿದ್ದು ಇದರ ಸಾರವನ್ನು ಅಮೃತವನ್ನಾಗಿಸಿ ಪಿಬರೇ ರಾಮರಸಂ ಎನ್ನುವಂತೆ ಗೋದಾರಸಾಮೃತವನ್ನು ಆತ್ಮಗಳ ಉಜ್ಜೀವನಕ್ಕಾಗಿ ಉಣಬಡಿಸಿದ್ದಾರೆ ಪರಮಕಾರುಣಿಕರಾದ ಶ್ರೀ ಪೆರಿಯವಾಚಾನ್ ಪಿಳ್ಳೈ ಸ್ವಾಮಿಯವರು. ಅವರು ಅತ್ಯಂತ ಪ್ರೀತಿಯಿಂದ ಉಣಬಡಿಸಿದ ಸಾರಾಮೃತವನ್ನು ನಾವೆಲ್ಲರೂ ಉಂಡು ಅನುಭವಿಸಿ ಆಚಾರ್ಯರ ಕೃಪೆಗೆ ಪಾತ್ರರಾಗೋಣ ಬನ್ನಿ. ಎಂಬೆರುಮಾನ್ ಅದಾಗಿ ತನ್ನ ಸ್ವಾಮಿಯಾದ ಭಗವಂತನೊಂದಿಗೆ ಸಂಶ್ಲೇಷವನ್ನು ಹಂಬಲಿಸಿ ಸಿಂಧುರ ಚಂಬೊಡಿ ಎನ್ನುವ ಹಿಂದಿನ ತಿರುಮೊಳಿಯಲ್ಲಿ ಎನೊಕ್ಕರು ಶರಣಂ ಶಾತುಮಿನೇ ಎನ್ನುವ ಪಾಶುರದಲ್ಲಿ ವಂಡುಕ್ಕಳ್ ಅದಾಗಿ ಜೇನುನೊಣಗಳು ಇತ್ಯಾದಿಗಳನ್ನು ಬೇಡಿಕೊಂಡಳು. ಮತ್ತು ವಿನ್ನೀರ ಮೇಲಾಪು ಎನ್ನುವ ತಿರುಮೊಳಿಯಲ್ಲಿ ಮೇಘಗಳ ಪಾದಗಳಿಗೆ ಬಿದ್ದಳು. ಆದರೆ ಅವ್ಯಾವುವೂ ಫಲಿಸದೆ ವ್ಯರ್ಥವಾಯಿತು. ಅದಾಗಿ ಅವನಿಗಾಗಿ ಅವಳ ಹಂಬಲದ ತೀವ್ರತೆಯು ಎಷ್ಟು ಹೆಚ್ಚಾಗುತ್ತಾ ಹೋಯಿತು ಎಂದರೆ ಅವನು ತಕ್ಷಣವೇ ಬಂದು ಅವಳ ಕಣ್ಮುಂದೆ ಕಾಣಿಸಿಕೊಳ್ಳಬೇಕು, ಅಥವಾ ಕನಿಷ್ಠ ಪಕ್ಷ ಅವನು ಅವಳ ಬಳಿಗೆ ಬರುವ ಕೆಲವು ಚಿಹ್ನೆಗಳನ್ನಾದರೂ ತೋರಿಸಬೇಕು. ಇಲ್ಲದೆ ಹೋದರೆ ಅವಳು ಪ್ರಾಣದೊಂದಿಗೆ ಇರುವುದೂ ಅಸಾಧ್ಯ ಎನ್ನುವ ಘಟ್ಟವನ್ನು ತಲುಪಿದಳು. ಅವನು ಬರುವುದಾಗಿ ಭರವಸೆ ನೀಡಿದ್ದ ಕಾರ್ಕಾಲ ಅದಾಗಿ ಮಳೆಗಾಲ ಬಂದು ಹೋಗಿದೆ. ಈ ಋತುವಿನಲ್ಲಿ ಕಾಣಿಸಿಕೊಂಡ ಹೂವುಗಳು ಮತ್ತು ಋತುವಿನ ಇತರ ಗುಣಲಕ್ಷಣಗಳು ಅವಳಿಗೆ ಭಗವಂತನ ಸುಂದರವಾದ ತಿರುಮೇನಿ ಅಂದರೆ ದಿವ್ಯ ಮಂಗಳ ವಿಗ್ರಹದ ಬಣ್ಣ ಮತ್ತು ಭಗವಂತನ ಇತರ ಗುಣಲಕ್ಷಣಗಳನ್ನು ನೆನಪಿಸುತ್ತಿವೆ ಮತ್ತು ಅವಳನ್ನು ಪರ್ಯಾಯವಾಗಿ ಜೀವಂತಗೊಳಿಸಿ ಮಂಕಾಗುವಂತೆ ಮಾಡುತ್ತಿವೆ. ಆ ಹೂವುಗಳಿಂದ ಅತ್ಯಂತ ಹಿಂಸೆಗೆ ಒಳಗಾಗಿ ಇವೆಲ್ಲವೂ ನನ್ನನ್ನು ಬಿಡದೆ ಹಿಂಸಿಸುತ್ತಿರುವುದರಿಂದ ಇನ್ನು ನಾನು ಜೀವಂತವಾಗಿರಲು ಸಾಧ್ಯವಿಲ್ಲ. ಆದರೂ ನಾನು ಬದುಕುವುದನ್ನು ಮುಂದುವರಿಸಲು ಇನ್ನೂ 2 ಕಾರಣಗಳಿದ್ದಾವೆ ಎಂದು ಭಾವಿಸುತ್ತಾಳೆ ಎಂದು ವರ್ಣಿಸುತ್ತಾ ಈ ತಿರುಮೊಳಿಯೊಳಗೆ ಪ್ರವೇಶ ಮಾಡುತ್ತಾರೆ ವ್ಯಾಖ್ಯಾನ ಚಕ್ರವರ್ತಿ ಪೆರಿಯವಾಚಾನ್ ಪಿಳ್ಳೈ. ಮೊದಲನೆಯ ಕಾರಣ, ಭಗವಂತನಲ್ಲಿ ಭಕ್ತಿ ಹೊಂದಿರುವ ಯಾರನ್ನೂ ಅವನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಅವನೇ ಪದೇ ಪದೇ ಘೋಷಿಸಿದ ನುಡಿಮುತ್ತುಗಳು. ಮಿತ್ರಭಾವೇನ ಸಂಪ್ರಾಪ್ತಂ ನತ್ಯಜೇಯಂ ಕಥಂಚನ ದೋಷೋ ಯದ್ಯಪಿ ತಸ್ಯ ಸ್ಯಾತ್ ಸತಾಂ ಏತತ್ ಅಗರ್ಹಿತಂ. ಇದು ಶ್ರೀರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಸುಗ್ರೀವನ ಬಳಿ ವಿಭೀಷಣನ ಕುರಿತಾಗಿ ಹೇಳುವ ಮಾತು. ಸ್ನೇಹಭಾವದೊಂದಿಗೆ ನನ್ನ ಮೈತ್ರಿಯನ್ನು ಅರಸಿ ನನ್ನ ಬಳಿ ಬಂದಿರುವ ಈ ವಿಭೀಷಣನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ಅವನಲ್ಲಿ ದೋಷವಿದ್ದರೂ ಇರಲಿ, ಸಜ್ಜರು ಅವನನ್ನು ಸ್ವೀಕರಿಸುವುದನ್ನು ನಿಂದಿಸುವುದು ಸೂಕ್ತವಲ್ಲ ಎಂದು ವಿಭೀಷಣನಿಗೆ ನೀಡಿದ ಅಭಯವಚನ. ಅದು ಮಾತ್ರವಲ್ಲದೆ ದ್ಯೋಯುಪತೇತ್ ಪೃಥ್ವಿ ಸಿಯೇತ್ ಹಿಮವಾನ್ ಸಕಲೀ ಭವೇತ್ ಸುಶ್ಯೇತ್ ತೋಯನಿಧಿ ಕೃಷ್ಣೇ ನಮೋಮೋಗಂ ವಚೋ ಭವೇತ್. ಕೃಷ್ಣೇ, ಆಕಾಶ ಉರುಳಿ ಬೀಳಬಹುದು,
ಭೂಮಿಯು ತುಂಡು ತುಂಡಾಗಬಹುದು, ಹಿಮಾಚಲ ಪರ್ವತವು ಛಿದ್ರವಾಗಬಹುದು, ಸಾಗರವು ಬತ್ತಿ ಹೋಗಬಹುದು, ಆದರೆ ನನ್ನ ವಚನವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಮಹಾಭಾರತದಲ್ಲಿ ಶ್ರೀಕೃಷ್ಣನು ದ್ರೌಪದಿಯೊಂದಿಗೆ ಹೇಳಿದ ನುಡಿಮುತ್ತುಗಳು. ಅಷ್ಟಲ್ಲದೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ವ್ರತಂ ಮಮ. ಒಮ್ಮೆಯಾದರೂ ಸರಿಯೇ ನನಗೆ ಶರಣಾಗುವ, ನಾನು ನಿನ್ನ ಸೇವಕ ಎಂದು ನನ್ನ ರಕ್ಷಣೆಯನ್ನು ಬಯಸುವ ಪ್ರತಿಯೊಂದು ಜೀವಿಯನ್ನು ಸದಾಕಾಲ ಬೇಷರತ್ತಾಗಿ, ಅಂದರೆ ಯಾವುದೇ ಷರತ್ತಿಲ್ಲದೆ ರಕ್ಷಿಸುವುದೇ ನನ್ನ ಪ್ರತಿಜ್ಞೆ ಎಂದು ಶ್ರೀರಾಮಾಯಣದಲ್ಲಿ ಶ್ರೀರಾಮನು ನೀಡಿದ ಅಭಯವಚನ. ಈ ಎಲ್ಲ ಘೋಷಣೆಗಳು ಭಗವಂತನು ಖಂಡಿತವಾಗಿಯೂ ನನ್ನನ್ನು ರಕ್ಷಿಸುತ್ತಾನೆ ಮತ್ತು ತನ್ನ ಆಸೆಯನ್ನು ಪೂರೈಸುತ್ತಾನೆ ಎಂಬ ಖಚಿತ ವಿಶ್ವಾಸದಲ್ಲಿ ತಾನು ಬದುಕಬಹುದು ಎಂದು ಭಾವಿಸುತ್ತಾಳೆ. ಆದರೆ ಭಗವಂತನು ಪರಿಪೂರ್ಣ ಸ್ವತಂತ್ರನು. ಅವನೇ ಘೋಷಿಸಿರುವ ಮಾತುಗಳಾಗಿದ್ದರೂ ಸಹ ಅವುಗಳನ್ನು ಆಧಾರವಾಗಿಟ್ಟುಕೊಂಡು ಅವನನ್ನು ನಿರ್ಬಂಧಿಸಿ ತನ್ನೆಡೆಗೆ ಸೆಳೆದುಕೊಳ್ಳಲು ಸಾಧ್ಯವಿಲ್ಲ. ಆಯುಧವನ್ನೇ ಎತ್ತುವುದಿಲ್ಲ ಎಂದು ದುರ್ಯೋಧನನಿಗೆ ವಚನವನ್ನು ನೀಡಿ ಭೀಷ್ಮ ಸಂಕಲ್ಪವನ್ನು ನೆರವೇರಿಸಲು ಆಯುಧವನ್ನು ಎತ್ತಿದವನಲ್ಲವೇ ಅವನು? ಅಂತಹ ಅವನನ್ನು ನಂಬಲು ಹೇಗೆ ಸಾಧ್ಯ? ಅವನು ಒಂದು ಪಕ್ಷ ತನ್ನನ್ನು ಉದಾಸೀನಪಡಿಸಿದರೂ ಸಹ ಸ್ವತಂತ್ರನಾದ ಅವನನ್ನು ತಡೆಯಲು ಯಾರಿಂದ ಸಾಧ್ಯ? ಹಾಗಾಗಿ ಅವನು ಹೇಳಿದ ಮಾತುಗಳಿಂದ ಒಂದು ವೇಳೆ ಅವನು ವಿಮುಖನಾದರೂ ತಾನು ಜೀವಿಸಲು ತನ್ನ ಬಳಿ ಉಳಿದಿರುವ ಇನ್ನೊಂದು ಕಾರಣವೆಂದರೆ ಅದು ತಾನು ಪೆರಿಯಾಳ್ವಾರರ ತಿರುಕುಮಾರತ್ತಿ ಎನ್ನುವುದು. ಅಂತೆಯೇ ಭಗವಂತನು ಎಷ್ಟೇ ಸ್ವತಂತ್ರನಾದರೂ ತನಗೆ ಪೆರಿಯಾಳ್ವಾರರ ಸಂಬಂಧವೇ ಪುರುಷಕಾರ ರೂಪದಲ್ಲಿ ತನ್ನ ಸಹಾಯಕ್ಕೆ ಒದಗಿ ಬಂದು ಅವನ ಶ್ರೀಪಾದಗಳಲ್ಲಿ ತನ್ನನ್ನು ಖಂಡಿತವಾಗಿಯೂ ಸೇರಿಸುತ್ತದೆ ಎನ್ನುವ ಭಾವ ಅವಳಲ್ಲಿ ಮೂಡಿ ಪ್ರಕ್ಷಿಪ್ತತೆಯಿಂದ ತುಂಬಿದ್ದ ಅವಳ ಚಿತ್ತ ಪ್ರಶಾಂತತೆಯನ್ನು ಹೊಂದುತ್ತದೆ. ಅದಾಗಿ ಭಗವಂತನು ಎಷ್ಟೇ ಕೃಪಾಮೂರ್ತಿಯಾಗಿದ್ದರೂ ಅವನು ಸ್ವತಂತ್ರನಾಗಿರುವುದರಿಂದ ಅವನ ಕೃಪೆಗೆ ಆ ಸ್ವತಂತ್ರವೇ ಅಡೆತಡೆಯಾಗಿ ನಿಲ್ಲುವ ಸಾಧ್ಯತೆಗಳೇ ಹೆಚ್ಚು. ಈ ಅಡೆತಡೆಗಳನ್ನು ನಿವಾರಿಸಿ ಭಗವಂತನ ಕೃಪಾಕಟಾಕ್ಷ ಸಂಪೂರ್ಣವಾಗಿ ದೊರಕುವಂತೆ ಮಾಡಲು ಆಚಾರ್ಯರ ಮಧ್ಯಸ್ಥಿಕೆ, ಅದಾಗಿ ಪುರುಷಕಾರ ಅತ್ಯಂತ ಅವಶ್ಯಕವಾದದ್ದಾಗಿದೆ. ಆಚಾರ್ಯರೊಂದಿಗಿನ ಸಂಬಂಧವೇ ಭಗವಂತನ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ತನ್ನ ಹಾಗೂ ಎಂಬೆರುಮಾನ್ ನಡುವಿನ ಸಂಪರ್ಕ ಪೆರಿಯಾಳ್ವಾರ್. ಅವರು ಭಗವಂತನಿಗೆ ತುಂಬ ಪ್ರಿಯವಾಗಿರುವುದರಿಂದ ಈ ಸಂಬಂಧವನ್ನು ಅವನು ಎಂದಿಗೂ ಮುರಿಯನು. ಅದು ಅವನ ಸ್ವತಂತ್ರವನ್ನು ಖಂಡಿತ ಬದಲಾಯಿಸುತ್ತದೆ ಮತ್ತು ಪೆರಿಯಾಳ್ವಾರರ ಜೊತೆ ಒಡನಾಟ ಹೊಂದಿದವರನ್ನು ತನ್ನ ಪಾದಗಳ ಬಳಿ ಕೈಂಕರ್ಯಕ್ಕಾಗಿ ಸ್ವೀಕರಿಸುವುದನ್ನು ಹೊರತುಪಡಿಸಿ ಭಗವಂತನಿಗೆ ಬೇರೆ ಮಾರ್ಗವಿಲ್ಲ. ಅದಾಗಿ ಭಗವಂತನು ತಾನೇ ಹೇಳಿದ ಮಾತುಗಳು ಫಲಿಸುವುದೋ ಇಲ್ಲವೋ, ಅದಕ್ಕೆ ತಾನು ಪಾತ್ರಭೂತಳಾಗುವೆನೋ ಇಲ್ಲವೋ ಎನ್ನುವ ಸಂಶಯದ ಗೊಂದಲದಲ್ಲಿ ಸಿಲುಕಿ ನಲುಗಿ ನಂತರ ಕೊನೆಯಲ್ಲಿ ಮಿಕ್ಕೆಲ್ಲವೂ ತಪ್ಪಿದರೂ ತನಗೆ ಪೆರಿಯಾಳ್ವಾರರೊಂದಿಗಿನ ಒಡನಾಟದಿಂದ ಅವರೊಂದಿಗಿನ ತನ್ನ ಸಂಬಂಧ ಎಂದಿಗೂ ತನ್ನ ಕೈಬಿಡದು ಎನ್ನುವ ದೃಢ ನಿಶ್ಚಯ ಭಾವ ಅವಳ ಮನದಲ್ಲಿ ಮೂಡಿ ಮನಸ್ಸು ಹಗುರವಾಗುತ್ತದೆ. ಈ ತಿರುಮುಳಿಯ ಮುಖೇನ ಆಂಡಾಳ್ ನಮಗೆ ತಿಳಿಸಬಯಸುವ ವಿಚಾರವೇನೆಂದರೆ, ತನಗೆ ಶರಣಾಗುವವರನ್ನು ಉಳಿಸುವಲ್ಲಿ ಭಗವಂತನು ವಿಫಲನಾಗುವುದಿಲ್ಲ ಎಂಬ ಭರವಸೆಯನ್ನು ಅವನು ನೀಡಿದ್ದರೂ ಸಹ, ಅದಾಗಿ ಅನಯೇನಂ ಹರಿಶ್ರೇಷ್ಠ ದತ್ತಮಸ್ಯಾಭಯಂ ಮಯಾ ವಿಭೀಷಣೇವ ಸುಗ್ರೀವ ಯದಿವಾ ರಾವಣ ಸ್ವಯಂ. ವಾನರಶ್ರೇಷ್ಠನಾದ ಓ ಸುಗ್ರೀವ, ಅವನನ್ನು ನನ್ನ ಬಳಿಗೆ ಕರೆದುತ್ತಾ, ವಿಭೀಷಣನಾಗಿರಲಿ ಅಥವಾ ರಾವಣನೇ ಆಗಿರಲಿ, ನಾನು ಈಗಾಗಲೇ ಅವನಿಗೆ ನನ್ನ ರಕ್ಷಣೆಯ ಭರವಸೆಯನ್ನು ನೀಡಿಯಾಗಿದೆ ಎಂಬುದು ಶ್ರೀರಾಮಾಯಣದ ಯುದ್ಧಕಾಂಡದಲ್ಲಿ ಚಕ್ರವರ್ತಿಯ ತಿರುಕುಮಾರನಾದ ಶ್ರೀರಾಮನ ವಚನ. ಇಲ್ಲಿ ಪ್ರಮುಖ ಪದವೆಂದರೆ ಅವನನ್ನು ನನ್ನ ಬಳಿ ಕರೆದುತ್ತಾ ಎನ್ನುವುದು. ಭಗವಂತನು ತನ್ನ ರಕ್ಷಣೆಯನ್ನು ಖಚಿತಪಡಿಸಿದ ನಂತರವೂ ಸುಗ್ರೀವನನ್ನು ಪುರುಷಕಾರತ್ವ ಅಥವಾ ಮಧ್ಯವರ್ತಿಯ ರೂಪದಲ್ಲಿ ವಿಭೀಷಣನನ್ನು ಕರೆದು ತರಲು ಕಳುಹಿಸುತ್ತಾನೆ. ಅಂದರೆ ತಾನೇ ಖುದ್ದಾಗಿ ಹೋಗಬಹುದಿತ್ತಾದರೂ ಹಾಗೆ ಮಾಡದೆ ತನಗೆ ಪ್ರಿಯನಾದ ಸುಗ್ರೀವನನ್ನು ಮಧ್ಯವರ್ತಿಯಾಗಿ ಕಳುಹಿಸಿದ ಎನ್ನುವುದೇ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ.
ಇದಕ್ಕೆ ಪೂರಕವಾಗಿ ಒಂದು ಅತ್ಯದ್ಭುತವಾದ ಐತಿಹ್ಯವನ್ನು ವೈಭವೀಕರಿಸಿದ್ದಾರೆ ವ್ಯಾಖ್ಯಾತ ಶ್ರೀ ಪೆರಿಯವಾಚಾನ್ ಪಿಳ್ಳೈ. ಶ್ರೀ ಪರಾಶರ ಭಟ್ಟர் மனவதராயன் என்னும் சிற்றரசனை காண்பதற்காக எழுந்தருளி ஸ்ரீதேவி மங்கலம் என்னும் ஊரில் இருக்கும்போது சில ஸ்ரீவைஷ்ணவர்கள் பரபரப்போடு பட்டரிடம் ஈடுபடுவதைக் கண்டு சிலர், பெருமாள் இருக்கா, உம்மிடத்தே ஸ்ரீவைஷ்ணவர்கள் இத்தனை ஈடுபடுவதற்கு காரணம் என்ன என்று கேட்க, எம்பெருமானை அடைவதற்கு அவன் அடியார்கள் கடகர் ஆவார்களாகையாலே ஆழ்வானோடு எனக்குள்ள சம்பந்தத்தை பார்த்து ஈடுபடுகிறார்கள் என்று ಭಟ್ಟர் ಅರುಳಿச் செய்த ವಾರ್ತೆ ಇಂಗು ಅನುಸಂಧಿಕ್ಕತಕ್ಕದು. ಅದಾಗಿ ಶ್ರೀ ಪರಾಶರ ಭಟ್ಟರು ಒಮ್ಮೆ ಮನವದರಾಯಣ ಎಂಬ ರಾಜನನ್ನು ಭೇಟಿ ಮಾಡಲು ಹೋದಾಗ ಅವರು ಶ್ರೀದೇವಿ ಮಂಗಳಂ ಎಂಬ ಗ್ರಾಮದಲ್ಲಿ ತಂಗಿದ್ದರು. ಆ ಹಳ್ಳಿಯ ಎಲ್ಲ ಶ್ರೀವೈಷ್ಣವರು ಭಟ್ಟರ ಬಳಿಗೆ ಬಂದು ತೀವ್ರ ಭಕ್ತಿಯಿಂದ ಅವರಿಗೆ ಕೈಂಕರ್ಯ ಮಾಡಿದರು. ಇದನ್ನು ಕಂಡ ಕೆಲವರು ಭಟ್ಟರನ್ನು ಕುರಿತು, ಸಾಕ್ಷಾತ್ ಭಗವಂತನ ದಿವ್ಯ ಮಂಗಳ ವಿಗ್ರಹವೇ ಇರುವಾಗ ಅವನಲ್ಲಿ ಭಕ್ತಿ ಸೇರಿಸಬೇಕಾದ ಶ್ರೀವೈಷ್ಣವರು ಅವನನ್ನು ಬಿಟ್ಟು ನಿಮ್ಮ ಬಳಿಗೆ ಏಕೆ ಬಂದಿದ್ದಾರೆ ಎಂಬ ಸಂದೇಹವನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಭಟ್ಟರು ಈ ರೀತಿಯಾಗಿ ಉತ್ತರಿಸಿ ಅವರ ಸಂದೇಹ ನಿರ್ವಹಣೆ ಮಾಡುತ್ತಾರೆ. ಭಗವಂತನನ್ನು ಹೊಂದಲು ಅವನ ಅಡಿಯಾಳುಗಳು ಘಟಕದಂತೆ, ಅದಾಗಿ ಮಧ್ಯವರ್ತಿಗಳಂತೆ ಕಾರ್ಯನಿರ್ವಹಿಸುತ್ತಾರೆ. ಆಳ್ವಾನ್ನೊಂದಿಗಿನ ನನ್ನ ಒಡನಾಟದಿಂದಾಗಿ ಜನರು ನನ್ನನ್ನು ಸಂಪರ್ಕಿಸುತ್ತಿದ್ದಾರೆ. ಅವರು ಭಗವಂತನನ್ನು ಪಡೆಯಲು ಸಹಾಯ ಮಾಡುವ ಘಟಕ ಎಂದು ನನ್ನನ್ನು ಪ್ರಾರ್ಥಿಸುತ್ತಾರೆ. ಇಲ್ಲಿ ಆಳ್ವಾರರ ಉಲ್ಲೇಖವು ಭಟ್ಟರ ತಂದೆ ಕೂಡತ್ತಾಳ್ವಾರರ ಬಗ್ಗೆ. ಹೇಗೆ ಕೂಡತ್ತಾಳ್ವಾರರ ಸಂಬಂಧದಿಂದ ಕೇವಲ ತಮ್ಮನ್ನು ಗುರುತಿಸಲಾಗುತ್ತಿದೆ ಎಂದು ಭಟ್ಟರು ಹೇಳಿದರು, ಹಾಗೆಯೇ ಪೆರಿಯಾಳ್ವಾರರ ಸಂಬಂಧದಿಂದ ತನ್ನನ್ನು ಭಗವಂತ ಗುರುತಿಸಿ ಸ್ವೀಕರಿಸುತ್ತಾನೆ ಎಂಬ ಆಂಡಾಳ್ನ ಭಾವಕ್ಕೆ ಸರಿದೂಗುವಂತೆ ಅತ್ಯದ್ಭುತವಾಗಿ ವಿವರಿಸಿದ್ದಾರೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ಇದನ್ನೇ ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಪುರುಷಕಾರ ಎಂದು ಕರೆಯುತ್ತೇವೆ. ಪುರುಷಕಾರತ್ವದ ಮಹತ್ವವನ್ನು ನಮ್ಮ ಪೂರ್ವಾಚಾರ್ಯರುಗಳು ಹಲವು ಸ್ಥಳಗಳಲ್ಲಿ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಕಣ್ಣಿನೋಡ್ಚಿರುತ್ತಾಂಬು 3ನೇ ಪಾಶುರದ ವ್ಯಾಖ್ಯಾನದಲ್ಲಿ ಆನೆ ಮತ್ತು ಅದರ ಮೇಲೆ ಏರಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯ ಸಾದೃಶ್ಯವನ್ನು ನಾವು ಕಾಣುತ್ತೇವೆ. ಮಾವುತನು ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುವಾಗ ವ್ಯಕ್ತಿಯು ಆನೆಯ ಬೆನ್ನಿನ ಮೇಲೆ ಹತ್ತಲು ಪ್ರಯತ್ನಿಸಿದರೆ ಆನೆಯು ಸ್ವಇಚ್ಛೆಯಿಂದ ಆ ವ್ಯಕ್ತಿಯನ್ನು ತನ್ನ ಬೆನ್ನಿನ ಮೇಲೆ ತೆಗೆದುಕೊಂಡು ಅವನನ್ನು ಹೊತ್ತೊಯ್ಯುತ್ತದೆ. ಆದರೆ ಮಾವುತನ ಅನುಪಸ್ಥಿತಿಯಲ್ಲಿ ವ್ಯಕ್ತಿಯು ಆನೆಯ ಬೆನ್ನಿನ ಮೇಲೆ ಹತ್ತಲು ಪ್ರಯತ್ನಿಸಿದರೆ ಅದರ ಪರಿಣಾಮ ಏನಾಗಬಹುದು, ಅದು ಊಹೆಗೂ ನಿಲುಕದ್ದು ಅಲ್ಲವೇ? ಇಲ್ಲಿ ಆಚಾರ್ಯರಿಂದ ಪುರುಷಕಾರತ್ವದ ಪಾತ್ರವು ಈ ಸಾದೃಶ್ಯದಲ್ಲಿ ಮಾವುತನ ಪಾತ್ರಕ್ಕೆ ಹೋಲುತ್ತದೆ. ಭಗವಂತನೆನ್ನುವ ಆನೆಯ ಬೆನ್ನೇರಬೇಕಾದರೆ ಒಬ್ಬ ಜೀವಾತ್ಮನಿಗೆ ಆಚಾರ್ಯನೆನ್ನುವ ಮಾವುತನ ಪುರುಷಕಾರದ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಎನ್ನುವುದನ್ನೇ ಈ ಪಾಶುರದ ಕೊನೆಯಲ್ಲಿ ಆಂಡಾಳ್ ನಮಗೆ ಉಪದೇಶಿಸಿದ್ದಾಳೆ. ಇದು ಮೊದಲು ಸಾಮಾನ್ಯವಾಗಿ ಎಲ್ಲ ಪಾಶುರಗಳನ್ನು ವಿವರಿಸಿ ಕಡೆಯಲ್ಲಿ ಕೊನೆಯ ಪಾಶುರದ ಮಹತ್ವ, ಅದಾಗಿ ಫಲಶ್ರುತಿಯನ್ನು ವಿವರಿಸುವುದು ಎನ್ನುವುದು ಪದ್ಧತಿ. ಆದರೆ ಇಲ್ಲಿ ನೋಡಿದರೆ ಪಾಶುರಗಳನ್ನು ವಿವರಿಸುವ ಮುನ್ನ ಈ ಪದಿಹಂ ಪ್ರವೇಶದಲ್ಲಿಯೇ ಕೊನೆಯ ಪಾಶುರಕ್ಕೆ ಹೊಂದಿದಂತೆ ವಿವರಣೆಯನ್ನು ನೀಡುತ್ತೇವೆನಲ್ಲ ಎಂದು ನೀವೆಲ್ಲ ಯೋಚಿಸುತ್ತಿರಬಹುದು. ಇದಕ್ಕೆ ಕಾರಣ ಉಂಟು. ನಮ್ಮ ಪೂರ್ವಾಚಾರ್ಯರುಗಳು ಕಾರಣವಿಲ್ಲದೆ ಯಾವುದನ್ನೂ ಮಾಡುವವರಲ್ಲ. ಸೀತಾಮಾತೆಯನ್ನು ಕಂಡು ಹಿಂದಿರುಗಿದ ಹನುಮಂತ ಶ್ರೀರಾಮನನ್ನು ಕಂಡೊಡನೆಯೇ ಕಂಡೇನ್ ಸೀತೆಯೇ, ಅದಾಗಿ ಕಂಡೆನು ಸೀತಾಮಾತೆಯನ್ನು ಎಂದು ಹೇಳುತ್ತಾನೆ. ಅವನು ಹಾಗೆ ಹೇಳದೆ ಸೀತೆಯೇ ಕಂಡೇನ್, ಸೀತಾಮಾತೆಯನ್ನು ಕಂಡೆನು ಎಂದು ಹೇಳಬಹುದಿತ್ತಲ್ಲವೇ? ಆದರೆ ಹನುಮಂತನ ಇಂಗಿತ ಶ್ರೀರಾಮನ ಕಾತುರತೆಯನ್ನು ಅರಿತಿತ್ತು. ತನ್ನ ಸೀತೆಯು ದೊರೆತಳೋ ಇಲ್ಲವೋ ಎನ್ನುವ ಅನುಮಾನ ಮಿಶ್ರಿತ ಕುತೂಹಲ ಭಾವದೊಂದಿಗೆ ಶ್ರೀರಾಮನು ಹನುಮಂತನ ಬರುವಿಕೆಗಾಗಿ ಎದುರು ನೋಡುತ್ತಿದ್ದವನು. ಹಾಗಾಗಿ ಅವನನ್ನು ನೋಡಿದೊಡನೆಯೇ ಕಂಡೆನು ಎಂದು ಉಚ್ಚರಿಸಿದ ಮೊದಲ ಪದ ಶ್ರೀರಾಮನಲ್ಲಿ ತುಂಬಿದ್ದ ಅಳುಕು, ಸಂಕಟ, ನೋವು ಎಲ್ಲವನ್ನೂ ಹೋಗಲಾಡಿಸಿ ಅವನ ಮುಖ ಉಲ್ಲಾಸಕ್ಕೆ ಕಾರಣವಾಯಿತು.
ಅಂತೆಯೇ ಇಲ್ಲಿ ಪೆರಿಯವಾಚಾನ್ ಪಿಳ್ಳೆಯೂ ಸಹ ಆಂಡಾಳ್ನ ಇಂಗಿತವನ್ನು ಅರಿತಿದ್ದರಿಂದ ತನ್ನ ತಂದೆ ಪೆರಿಯಾಳ್ವಾರರ ಸಂಬಂಧದ ಮುಖೇನ ತನಗೆ ಭಗವಂತನು ಪ್ರಾಪ್ತಿಯಾಗುವನೆಂಬ ವಿಷಯವನ್ನು ಮೊದಲು ತಿಳಿಸುವುದರಿಂದ ಆಂಡಾಳ್ ಸ್ವಲ್ಪ ಮಟ್ಟಿಗಾದರೂ ಧರಿಸಿಯಾಳು, ಇದರಿಂದ ಅವಳ ಮುಖ ಉಲ್ಲಾಸವಾಗುವುದು ಎನ್ನುವ ಭಾವದಿಂದ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ಕೊನೆಯ ಪಾಶುರದ ಸಾರಾಂಶವನ್ನು ಮೊದಲಿಗೆ ತಿಳಿಸಿದ್ದಾರೆ ಎನ್ನಬಹುದು. ಅದು ಮಾತ್ರವಲ್ಲ, ಒಂದು ಮಗುವಿಗೆ ಕಂದ ನೀನು ಮಾವಿನ ಗಿಡವನ್ನು ನೆಡು ಎಂದರೆ ಅದು ನೆಡುವುದೇ? ಅದರ ಬದಲು ಕಂದ ನಿನಗೆ ರುಚಿ ರುಚಿಯಾದ ಮಾವಿನ ಹಣ್ಣು ಬೇಕೇ? ಹಾಗಿದ್ದರೆ ಮಾವಿನ ಗಿಡವನ್ನು ನೆಡು ಎಂದು ಹೇಳಿದರೆ ಆ ಮಾವಿನ ಹಣ್ಣಿನ ಆಸೆಯಿಂದ ಆ ಮಗುವು ತಕ್ಷಣವೇ ಓಡಿಬಂದು ಗಿಡವನ್ನು ನೆಡುತ್ತದೆ ಅಲ್ಲವೇ? ಹಾಗೆಯೇ ಜೀವಾತ್ಮರಾದ ನಾವುಗಳು ಸುಮ್ಮನೆ ಯಾವುದನ್ನೂ ಮಾಡುವವರಲ್ಲ. ಅದರಿಂದ ಏನಾದರೂ ಫಲ ದೊರೆಯುವುದು ಎಂದರೆ ಆ ಕೆಲಸವನ್ನು ನಾ ಮುಂದು ತಾ ಮುಂದು ಎಂದು ಮೇಲೆ ಎಳೆದುಕೊಂಡು ಮಾಡುತ್ತೇವೆ. ಹಾಗಾಗಿ ನಮಗೆ ಈ ತಿರುಮಳೆಯನ್ನು ಅನುಸಂಧಾನ ಮಾಡುವುದರಿಂದ, ಅರ್ಥವನ್ನು ತಿಳಿದುಕೊಳ್ಳುವುದರಿಂದ ದೊರೆಯುವ ಫಲ ಏನು ಎಂದು ಮೊದಲಿಗೇ ತಿಳಿದರೆ ನಾವು ತಪ್ಪದೇ ಈ ಪಾಶುರದ ಸಾರಾಂಶವನ್ನು ಸಂಪೂರ್ಣವಾಗಿ ತಿಳಿಯಲು ಕನಿಷ್ಠ ಪಕ್ಷ ಪ್ರಯತ್ನವನ್ನಾದರೂ ಮಾಡುತ್ತೇವೆ. ಇದರಿಂದ ನಮಗೆ ಆಚಾರ್ಯ ಅನುಗ್ರಹವು ಉಂಟಾಗಿ ಆತ್ಮೋಜ್ಜೀವನವನ್ನು ಹೊಂದುತ್ತೇವೆ ಎನ್ನುವ ಆಶಯದೊಂದಿಗೆ ನಮ್ಮಗಳ ಮೇಲೆ ಅತ್ಯಂತ ಕಾರುಣ್ಯಭರಿತ ಪ್ರೀತಿಯನ್ನು ಹೊಂದಿರುವ ಪರಮ ಕಾರುಣಿಕರಾದ ಶ್ರೀ ಪೆರಿಯವಾಚಾನ್ ಪಿಳ್ಳೈ ಈ ರೀತಿಯಾಗಿ ವ್ಯಾಖ್ಯಾನಿಸಿ ಉಪಕರಿಸಿ ಅನುಗ್ರಹಿಸಿದ್ದಾರೆ. ಅವರ ಈ ಕೃಪೆಗೆ ಅಡಿಯೇನ್ ತಲೆಯೆಲ್ಲಾಂ ಕೈಮಾರಿಲೇನೆ ಎಂದು ಹೇಳುತ್ತಾ ಮೊದಲ ಪಾಶುರದೊಳಗೆ ಪ್ರವೇಶ ಮಾಡುತ್ತಿದ್ದೇನೆ. கார்கோடல் பூக்காள் கார்கடல் வண்ணன் எம்மேல் உம்மை போர்க்கோலம் செய்து போர விடுத்தவன் எங்குத்தான் ஆர்கோய் நின்னாம் பூசலிடுவது அனுத்திளாய் தார்கோடம் நெஞ்சம் தன்னை ಪಡೆಕವಲ್ಲೇನ್ ಅಂದೋ. ಓ ಕಪ್ಪು ಬಣ್ಣದ ಕಾರ್ಕೊಡಲ ಹೂವುಗಳೇ, ಕತ್ತಲ ಸಾಗರದ ಬಣ್ಣವನ್ನು ಹೊಂದಿರುವ ನಿಮ್ಮೆಲ್ಲರನ್ನೂ ನನ್ನ ಮೇಲೆ ಯುದ್ಧ ಮಾಡಲೆಂದೇ ಕಳಿಸಿರುವ ಆ ನಿಮ್ಮ ಭಗವಂತನು ಎಲ್ಲಿ ಅವಿತಿದ್ದಾನೆ ಹೇಳುವಂಥವರಾಗಿ, ನಿಮ್ಮ ಈ ಕಡು ಕಪ್ಪು ಬಣ್ಣದಿಂದ ಅವನ ನೆನಪು ಬರುವಂತೆ ಮಾಡಿರುವ ಅವನ ಈ ಘೋರ ಅಪರಾಧದ ಬಗ್ಗೆ ನಾನಾರ ಬಳಿ ದೂರು ನೀಡಲಿ, ನೀವೇ ಹೇಳುವಂಥವರಾಗಿ. ಬೇಡವೆಂದರೂ ಕೇಳದ ನನ್ನ ಚಿತ್ತ ಅವನು ಧರಿಸಿದ ಸುಗಂಧ ಭರಿತ ತುಳಸಿ ಮಾಲೆಯ ಸುತ್ತ ನಿರಂತರವಾಗಿ ತಿರುಗುತ್ತಿರುತ್ತದೆ. ಇಂಥ ಹೃದಯವನ್ನು ಹೊಂದಿದವಳಾದ ನನ್ನ ದುಃಖಕ್ಕೆ ಕೊನೆ ಮೊದಲೇ ಇಲ್ಲವೇ? ಅಯ್ಯೋ ಎಂದು ತನ್ನ ಮನದಾಳದ ವಿರಹ ವೇದನೆಯನ್ನು ತೋಡಿಕೊಳ್ಳುತ್ತಿದ್ದಾಳೆ ಗೋದೆ. ಈ ಪಾಶುರಕ್ಕೆ ಹೊಂದಿದಂತೆ ಸಂಪೂರ್ಣ ಭಾವಾರ್ಥವನ್ನು ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ಕಾರ್ಕೋಳಲ್ ಪೂಕ್ಕಾಳ್. ಕಾರ ಎಂಬ ಪದವು ಮಳೆಗಾಲ, ಕಪ್ಪು ಬಣ್ಣ ಅಥವಾ ಯಾವುದೋ ಒಂದು ವಸ್ತುವಿನ ಶ್ರೇಷ್ಠತೆ ಅಥವಾ ಬೃಹತ್ತನವನ್ನು ಅರ್ಥೈಸಬಲ್ಲದು. ಇದನ್ನು ಗಾಢ ಬಣ್ಣವನ್ನು ಅರ್ಥೈಸಲು ತೆಗೆದುಕೊಂಡಾಗ ಈ ಪದಗುಚ್ಛವು ಕಂದಾಲ, ಒಂದು ರೀತಿಯ ಕಾಡು ಹೂವುಗಳ ಗಾಢ ಬಣ್ಣವನ್ನು ಉಲ್ಲೇಖಿಸುತ್ತದೆ. ಹೂವುಗಳ ಗಾಢವರ್ಣವು ಆಂಡಾಳ್ಗೆ ಭಗವಂತನ ತಿರುಮೇನಿಯ ಅದಾಗಿ ದಿವ್ಯ ಮಂಗಳ ವಿಗ್ರಹದ ಸೊಬಗನ್ನು ನೆನಪಿಸುತ್ತದೆ. ಹಾಗಾಗಿ ಅವು ತಮ್ಮ ಬಣ್ಣದಿಂದ ಅವಳನ್ನು ಹಿಂಸಿಸುತ್ತಿವೆ. ಈ ಪದವನ್ನು ಕಾರ್ಕಾಲಂ, ಮಳೆಗಾಲ ಎಂದು ಅರ್ಥೈಸಲು ತೆಗೆದುಕೊಂಡರೆ ಈ ಪದಗುಚ್ಛವು ಕೃಷ್ಣನು ಗೋದೆಗೆ ತಾನು ಹಿಂದಿರುಗಿ ಬರುವೆ ಎಂದು ವಚನ ನೀಡಿದ್ದ ಕಾರುಕಾಲ ಅಥವಾ ಮಳೆಗಾಲವನ್ನು ಮತ್ತು ಈ ಮಳೆಗಾಲದಲ್ಲಿ ಅರಳಿದ ಕಂದಾಲ ಹೂವುಗಳನ್ನು ಉಲ್ಲೇಖಿಸುತ್ತದೆ. ಕಾರ್ ಎನ್ನುವ ಪದವನ್ನು ಗಾತ್ರವನ್ನು ಉಲ್ಲೇಖಿಸಲು ತೆಗೆದುಕೊಂಡರೆ ಅದು ಬೃಹತ್ ಗಾತ್ರದಲ್ಲಿ ಅರಳಿ ನಿಂತ ಕಂದಾಲ ಹೂಗಳನ್ನು ಉಲ್ಲೇಖಿಸುತ್ತದೆ. ಈ ರೀತಿಯಾಗಿ ಕಾರುಕಾಲ ಅದಾಗಿ ಕೃಷ್ಣನ ಬರುವಿಕೆಯನ್ನು ನೆನಪಿಸುವ ಈ ಮಳೆಗಾಲದಲ್ಲಿ ಕಡು ಕಪ್ಪು ಬಣ್ಣದಿಂದ ಬೃಹದಾಕಾರವಾಗಿ ಅರಳಿ ನಿಂತು ಅವನ ತಿರುಮೇನಿಯ ಸೊಬಗನ್ನು ನೆನಪಿಸಿ ನನ್ನನ್ನು ಹಿಂಸಿಸುತ್ತಿರುವ ಕಂದಾಲ ಪುಷ್ಪಗಳೇ, ಇದು ನಿಮಗೆ ತರವೇ? ಪೋರ್ಕೋಲಂ ಶೈದು ಪೋರವಿಡುತ್ತವನ್, ನಿಮ್ಮನ್ನು ನನ್ನೊಂದಿಗೆ ಯುದ್ಧ ಮಾಡಲೆಂದೇ ಸೃಷ್ಟಿಸಿರುವವನು. ಮೊದಲಿಗೆ ಅವನು ನನ್ನೊಂದಿಗೆ ಚೆನ್ನಾಗಿ ಪಳಗಿದ್ದು ನನ್ನಿಂದ ಬೇರ್ಪಡಲೆಂದೇ ಅಲ್ಲವೇ?
ಹಾಗೆ ತಾನು ಬೇರ್ಪಟ್ಟು ಹೋದ ನಂತರ ಈ ರೀತಿಯಾಗಿ ನನ್ನನ್ನು ಹಿಂಸಿಸಲೆಂದೇ ಭಗವಂತನು ತನ್ನ ದಿವ್ಯ ಮಂಗಳ ವಿಗ್ರಹದ ಬಣ್ಣವನ್ನೆಲ್ಲ ನಿಮಗೆ ಧಾರೆ ಎರೆದು ನಿಮ್ಮನ್ನು ಸೃಷ್ಟಿಸಿ ನನ್ನೊಂದಿಗೆ ಯುದ್ಧ ಮಾಡಲು ಕಳುಹಿಸುವನೇನು? ಸಾಂಪ್ರದಾಯಿಕವಾಗಿ ಈ ಲೋಕದಲ್ಲಿರುವ ಜೀವಿಗಳಿಗೆ ಜೀವ ನೀಡುವ ಉದ್ದೇಶವು ಅವರು ಭಗವಂತನನ್ನು ಭಕ್ತಿಯಿಂದ ಪೂಜಿಸಿ ಅವನಿಂದ ಮೋಕ್ಷವನ್ನು ಪಡೆದು ಆತ್ಮೋಜ್ಜೀವನ ಮಾಡಿಕೊಳ್ಳಲೆಂದೇ ಅಲ್ಲವೇ? ಆದರೆ ನಿಮ್ಮನ್ನೆಲ್ಲ ನೋಡಿದರೆ ಹಾಗೆನಿಸುವುದಿಲ್ಲವಲ್ಲ. ನನ್ನನ್ನು ಹಿಂಸೆ ಮಾಡಲೆಂದೇ ಪಣ ತೊಟ್ಟು ಅವನು ನಿಮ್ಮನ್ನೆಲ್ಲ ಸೃಷ್ಟಿಸಿ ನನ್ನೊಂದಿಗೆ ಯುದ್ಧ ಮಾಡಲು ಬಿಟ್ಟಂತಿದೆಯಲ್ಲ. ಸೀತೆಯಿಂದ ಬೇರ್ಪಟ್ಟ ನಂತರ ಇಡೀ ರಾಕ್ಷಸ ಕುಲವೇ ಶ್ರೀರಾಮಪಿರಾನನ ಶತ್ರುಗಳಾದಂತೆ ಎಂಬೆರುಮನಿಂದ ಬೇರ್ಪಟ್ಟಿರುವ ಗೋದೆಗೆ ಈ ಹೂವುಗಳು, ನವಿಲುಗಳು, ಕೋಗಿಲೆಗಳು ಎಲ್ಲವೂ ಕೂಡ ಅಷ್ಟೇ ಏಕೆ ಅವಳ ಕಣ್ಮುಂದೆ ಕಾಣುವ ಅನಿತೂ ವಸ್ತುಗಳು ಅವಳನ್ನು ಹೆಚ್ಚು ಹೆಚ್ಚು ಹಿಂಸೆ ಮಾಡುತ್ತಿವೆ ಹಾಗೂ ಅವಳ ಪಾಲಿಗೆ ಶತ್ರುಗಳಂತೆ ಗೋಚರಿಸುತ್ತಿವೆ ಎಂದು ಅತ್ಯಂತ ಭಾವಪೂರಿತರಾಗಿ ವರ್ಣಿಸಿದ್ದಾರೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ವೆನ್ನೀರ ಮೇಲಾಪು ತಿರುಮೊಳಿಯಲ್ಲಿ ಅವಳನ್ನು ಹಿಂಸೆ ಮಾಡಿದ ಮೋಡಗಳೇ ಎಷ್ಟೋ ವಾಸಿ. ಕನಿಷ್ಠ ಪಕ್ಷ ಗಾಳಿ ಬೀಸಿದಾಗ ಅವುಗಳು ಹಾರಿ ಹೋಗಿ ಅವಳ ಕಣ್ಣುಗಳಿಂದ ಮರೆಯಾಗುವ ಸಾಧ್ಯತೆ ಇತ್ತು. ಆದರೆ ಇಲ್ಲೋ ಹಾಗಲ್ಲ. ಈ ಹೂವುಗಳು ಎಲ್ಲಿಯೂ ಕಣ್ಮರೆಯಾಗುವುದಿಲ್ಲ, ಎಲ್ಲೆಡೆ ತಲೆ ಎತ್ತಿ ನಿಂತಿವೆ. ಪೂಕಾಳ್, ಹೂಗಳೇ ಎಂದು ಒತ್ತಿ ಹೇಳುತ್ತಿದ್ದಾಳೆ. ಹೂಗಳೇ, ಭೌತಿಕ ಸ್ವಭಾವದಿಂದ ನೀವುಗಳು ಮೃದುವಾಗಿರುತ್ತೀರಿ. ಆದರೆ ನನ್ನೊಂದಿಗಿನ ನಿಮ್ಮ ವರ್ತನೆಯು ನಿಮ್ಮ ಸ್ವಭಾವಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆಯಲ್ಲ. ನೀವುಗಳು ನನ್ನೊಂದಿಗೆ ಒರಟಾಗಿ ಮತ್ತು ಅಸಹನೀಯವಾಗಿ ವರ್ತಿಸುತ್ತಾ ನನ್ನನ್ನು ಇಷ್ಟು ಕ್ರೂರವಾಗಿ ಹಿಂಸೆ ಮಾಡುತ್ತಿರುವಿರಲ್ಲ. ಹೂಗಳೇ, ಇದು ನಿಮಗೆ ಸರಿಯೇ ಎನ್ನುವ ದುಃಖಭರಿತ ಭಾವನೆಯೊಂದಿಗೆ ಹೂವುಗಳೇ ಎಂದು ಒತ್ತಿ ಹೇಳುತ್ತಿದ್ದಾಳೆ ಗೋದೆ. ಕಾರ್ಕಡಲ್ ವಣ್ಣನ್, கருத்த நிறத்தை உடைய கடல் போன்ற ನೀಲ ನಿರத்தை ಉಡೆಯವನ್. ಅವನಿಗೆ ಸಾಗರದಂತಹ ಕಪ್ಪು ಬಣ್ಣವಿದೆ. ಅವನು ಬಯಸಿದರೆ ಯಾವುದೇ ಬಣ್ಣವನ್ನು ಸಹ ಅವನು ತೆಗೆದುಕೊಳ್ಳಬಹುದು. ಆದರೆ ಅವನು ನಿರ್ದಿಷ್ಟವಾಗಿ ಈ ಬಣ್ಣವನ್ನೇ ಏಕೆ ಆರಿಸಿಕೊಂಡನೋ? ತನ್ನ ತಿರುಮೇನಿ ಸೌಂದರ್ಯದ ಸೊಬಗನ್ನು ಇಮ್ಮಡಿಗೊಳಿಸಿ ನನ್ನನ್ನು ಹಿಂಸೆ ಮಾಡಲೆಂದೇ ಈ ಬಣ್ಣವನ್ನು ಹೊಂದಿದನೋ ಹೇಗೆ? ಅಷ್ಟಲ್ಲದೆ ನಿಮ್ಮನ್ನು ಸಹ ಬೇರೆ ಯಾವುದಾದರೂ ಬಣ್ಣದೊಂದಿಗೆ ಸೃಷ್ಟಿ ಮಾಡಬಹುದಿತ್ತು. ಹಾಗೆ ಮಾಡದೆ ನಿಮಗೂ ತನ್ನ ತಿರುಮೇನಿಯ ಕಡು ಕಪ್ಪು ಬಣ್ಣವನ್ನು ಧಾರೆ ಎರೆದು ನೀವೆಲ್ಲರೂ ನನ್ನ ಕಣ್ಮುಂದೆ ಹೀಗೆ ಅರಳಿ ನಿಂತು ಅವನ ತಿರುಮೇನಿಯ ಸೊಬಗನ್ನು ನಾನು ನೆನಪಿಸಿಕೊಂಡು ವಿರಹ ವೇದನೆಯಿಂದ ಇನ್ನಷ್ಟು ಸಂಕಟದಿಂದ ನರಳಲಿ ಎನ್ನುವ ಉದ್ದೇಶದಿಂದಲೇ ಈ ರೀತಿ ಮಾಡಿರುವನೇನು? ಒಟ್ಟಿನಲ್ಲಿ ನನ್ನನ್ನು ಹಿಂಸೆ ಮಾಡಲೆಂದೇ ಕಾರ್ಕಡಲ್ ಬಣ್ಣನಾಗಿರುವನು ಎಂದಾಯಿತು ಎಂದು ಅವನ ತಿರುಮೇನಿಯ ಸೊಬಗನ್ನು ವರ್ಣಿಸುತ್ತಾ ಅದರಿಂದ ತಾನು ಅನುಭವಿಸುತ್ತಿರುವ ವೇದನೆಯನ್ನು ತೋಡಿಕೊಳ್ಳುತ್ತಿದ್ದಾಳೆ ಗೋದೆ ಎಂದು ವಿವರಿಸುತ್ತಾರೆ ವ್ಯಾಖ್ಯಾತ. எம்மேல் இயற்கையிலேயே மென்மை மிக்க பெண் பிள்ளையாய் பிரிவு துன்பத்தாலே மிக ಮಿಲೆಂದಿರುக்கும் ಎನ್ ಮೇಲ್. ನನ್ನ ಮೇಲೆ, ಎಂತಹ ನನ್ನ ಮೇಲೆ? ಸ್ವಭಾವತಃ ಅಂದರೆ ಸ್ವಾಭಾವಿಕವಾಗಿಯೇ ನಾನು ಮೃದು ಹೃದಯ ಹೊಂದಿದ ಮಹಿಳೆ. ನನ್ನ ಹೃದಯವೋ ಸೂಕ್ಷ್ಮಾತಿ ಸೂಕ್ಷ್ಮ. ಇದು ಸಾಲದು ಎಂಬಂತೆ ಅವನಿಂದ ಬೇರ್ಪಟ್ಟ ಕಾರಣ ನಾನೀಗ ತುಂಬ ತೆಳ್ಳಗಾಗಿದ್ದೇನೆ. ಮಾನಸಿಕವಾಗಿ ಮಾತ್ರವಲ್ಲದೆ ದೈಹಿಕವಾಗಿಯೂ ಸೂಕ್ಷ್ಮತೆಯನ್ನು ಹೊಂದಿದ್ದೇನೆ. ಒಂದು ವೇಳೆ ಅವನು ಈಗಲೇ ಬಂದು ನನ್ನನ್ನು ಅಪ್ಪಿಕೊಳ್ಳುತ್ತೇನೆ ಎಂದರೂ ಸಹ ಆ ಅಪ್ಪುಗೆಯನ್ನೂ ಸಹಿಸಲಾರದಷ್ಟು ದುರ್ಬಲವಾಗಿದ್ದೇನೆ. ಇಂತಹ ನನ್ನ ಮೇಲೆ ಉಮ್ಮೈ ಎನ್ನೈ துன்புறுத்துவதற்காகவென்றே ಏರ್ಪಟ್ಟ ನಿರத்தை ಕೈಕೊಂಡು ಬಂದು ನಿற்கிற ಉಂಗಳೈ. ನಿಮ್ಮಗಳನ್ನು ಬಿಟ್ಟು ಆಟ ಆಡುತ್ತಿರುವನಲ್ಲವೇ ಅವನು? ಓ ಹೂಗಳೇ, ಅವನನ್ನು ನಿರಂತರವಾಗಿ ನೆನಪಿಸುವ ಮೂಲಕ ನನ್ನನ್ನು ಹಿಂಸೆ ಮಾಡಲೆಂದೇ ಉದ್ದೇಶಪೂರಿತವಾಗಿ ನೀವು ಈ ಬಣ್ಣವನ್ನು ಹೊಂದಿದ್ದೀರಿ. ನೀವು ನೋಡಲಷ್ಟೇ ಮೃದು, ನಿಜದಲ್ಲಿ ನೀವು ನನ್ನಂತೆ ಮೃದುವಾಗಿಲ್ಲ.
ಮೊದಲು ಅವನ ತಿರುಮೇನಿಯ ವರ್ಣವನ್ನು ನನಗೆ ತೋರಿಸುವ ಮೂಲಕ, ನಂತರ ಅವನನ್ನು ನಿರಂತರವಾಗಿ ನೆನಪಿಸುವ ಮೂಲಕ ನಾನು ಜೀವಂತವಿದ್ದು ಸಾಯುವ ಸ್ಥಿತಿಗೆ ನನ್ನನ್ನು ನೂಕುವಷ್ಟು ಕಠೋರತೆಯನ್ನು ಬಲಿಷ್ಠತೆಯನ್ನು ಹೊಂದಿದಂಥವರಾಗಿರುವಿರಿ. ಪೋರ್ಕೋಲಂ ಶೈದು. ಇಂದ್ರಜಿತ್ತನ್ನು ಅಂದು ಕೊಲ್ಲಲು ಕಳುಹಿಸುವ ಮೊದಲು ಶ್ರೀರಾಮಪಿರಾನ್ ಲಕ್ಷ್ಮಣನನ್ನು ಯುದ್ಧದ ಉಡುಪಿನಿಂದ ಅಲಂಕರಿಸಿದಂತೆಯೇ ನನ್ನನ್ನು ಹಿಂಸಿಸಿ ಮುಗಿಸಲು ನಿಮ್ಮನ್ನೆಲ್ಲ ಅಲಂಕರಿಸಿದಂತೆ ತೋರುತ್ತಿದೆ. ಶ್ರೀರಾಮನು ತನ್ನ ಪ್ರೇಮಿಯಾದ ಸೀತೆಯಿಂದ ತನ್ನನ್ನು ಬೇರ್ಪಡಿಸಿದವರನ್ನು ನಾಶ ಮಾಡಲು ಲಕ್ಷ್ಮಣನನ್ನು ಅಲಂಕರಿಸಿ ಕಳುಹಿಸಿದನು. ಆದರೆ ನಿಮ್ಮ ಕೃಷ್ಣನು ತನ್ನ ಸ್ವಂತ ಪ್ರೇಮಿಯಾದ ನನ್ನನ್ನೇ ನಾಶ ಮಾಡಲು ನಿಮ್ಮನ್ನು ಅಲಂಕರಿಸಿ ಕಳುಹಿಸಿದಂತೆ ತೋರುತ್ತಿದೆ. ಎಂತಹ ವಿಪರ್ಯಾಸವಲ್ಲವೇ? ஷைது. இவற்றை படைத்து நிறம் கொடுத்தவன் ಅವನೇ ಅಲ್ಲವೋ? ಭಗವಂತನು ಸೃಷ್ಟಿಕರ್ತ ಎನ್ನುವ ಅಂಶವನ್ನು ಇಲ್ಲಿ ಒತ್ತಿ ಹೇಳುತ್ತಿದ್ದಾಳೆ ಗೋದೆ. ಅದಾಗಿ ಈ ಹೂಗಳನ್ನು ಒಳಗೊಂಡಂತೆ ಎಲ್ಲವನ್ನೂ ಸೃಷ್ಟಿಸಿದವನು ಮತ್ತು ಗೋದೆಗೆ ನಿರಂತರವಾಗಿ ಅವನನ್ನು ನೆನಪಿಸುವಂತೆ ಅವುಗಳಿಗೆ ತನ್ನ ಸುಂದರವಾದ ಬಣ್ಣದಂತಹ ಗುಣಲಕ್ಷಣಗಳನ್ನು ನೀಡಿದವನು ಅವನೇ ಆಗಿರುವನು. ಕೃಷ್ಣ ಇವ ಹಿ ಲೋಕಾನಾಂ ಉತ್ಪತ್ತಿರಪಿ ಚಾಪ್ಯಯಃ ಕೃಷ್ಣಸ್ಯ ಹಿ ಕೃತೆ ಭೂತಮಿದಂ ವಿಶ್ವಂ ಚರಾಚರಂ. ಕೃಷ್ಣನೇ ಈ ಬ್ರಹ್ಮಾಂಡದ ಸೃಷ್ಟಿಕರ್ತ, ರಕ್ಷಕ ಮತ್ತು ವಿನಾಶಕ. ಚಲಿಸುವ ಮತ್ತು ಚಲಿಸದಿರುವ ಎಲ್ಲವೂ ಅವನ ಸಂತೋಷಕ್ಕಾಗಿಯೇ ಸೃಷ್ಟಿಸಲ್ಪಡುತ್ತವೆ ಎಂಬುದು ಮಹಾಭಾರತದ ಸಭಾಪರ್ವದಲ್ಲಿ ಘೋಷಿತವಾದ ಸತ್ಯವಾಕ್ಯ. ಹಾಗಾಗಿ ಶೈದು ಎನ್ನುವ ಪದದ ಮೂಲಕ ಜಗತ್ತಿನ ಸಕಲಕ್ಕೂ ಕಾರಣ, ಕಾರ್ಯ, ಕರ್ತೃ ಅವನೇ ಎನ್ನುವ ಅಂಶವನ್ನು ಗೋದೆ ನಮಗೆಲ್ಲರಿಗೂ ಮನದಟ್ಟಾಗುವಂತೆ ಒತ್ತಿ ಹೇಳುತ್ತಿದ್ದಾಳೆ. ಪೋರವಿಡುತ್ತವನ್. ಹೂಗಳಾದ ನೀವುಗಳು ನನ್ನನ್ನು ಸಂಪೂರ್ಣವಾಗಿ ನಾಶ ಮಾಡುವಲ್ಲಿ ಸಾಕಷ್ಟು ವೇಗವಾಗಿಲ್ಲ ಎಂದು ಭಾವಿಸಿ ನಿಮ್ಮಗಳ ಹಿಂದೆ ನಿಂತು ನಿಮ್ಮನ್ನು ವೇಗವಾಗಿ ಕೆಲಸ ಮಾಡಲು ಪ್ರೇರೇಪಿಸುತ್ತಿರುವನೇನು? ರಾಜರು ತಮ್ಮ ಶತ್ರುಗಳ ಕೋಟೆಗಳ ಮೇಲೆ ದಾಳಿ ಮಾಡಿದಾಗ ಅವರ ಯೋಧರು ಆ ಕೋಟೆಗಳನ್ನು ಹೊಡೆದು ಉರುಳಿಸುವಲ್ಲಿ ವಿಫಲರಾದರೆ ಆಗ ರಾಜರು ತಮ್ಮ ಛತ್ರಿ, ಚಾಮರ ಮುಂತಾದ ತಮ್ಮ ಸಾಮಗ್ರಿಗಳನ್ನು ಯುದ್ಧಭೂಮಿಗೆ ಕಳುಹಿಸುತ್ತಾರೆ. ಈ ಮೂಲಕ ಯುದ್ಧದಲ್ಲಿ ಯಶಸ್ವಿಯಾಗಲು ಮತ್ತು ಶತ್ರುಗಳ ಕೋಟೆಗಳನ್ನು ಬೀಳಿಸಲು ತಮ್ಮ ಯೋಧರನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸುತ್ತಾರೆ. ಅದೇ ರೀತಿ ನೀವುಗಳು ಸಹ ವೇಗವಾಗಿ ನಾಶ ಮಾಡಲು ಪ್ರೋತ್ಸಾಹಪೂರ್ವಕವಾಗಿ ಅವನು ನಿಮಗೆ ತನ್ನ ಬಣ್ಣವನ್ನು ನೀಡಿದ್ದಾನೆ ಎಂದು ತೋರುತ್ತದೆ. ಒಂದು ವೇಳೆ ನನ್ನನ್ನು ಹಿಂಸಿಸಲು ಅವನು ನಿಮ್ಮನ್ನು ಸೃಷ್ಟಿಸದೇ ಹೋಗಿದ್ದರೆ ಕನಿಷ್ಠ ಪಕ್ಷ ನನ್ನ ದೃಷ್ಟಿಯಲ್ಲಿ ನೀವುಗಳು ಕಾಣಿಸಿಕೊಳ್ಳುತ್ತಿರಲಿಲ್ಲ ಹಾಗೂ ನನಗೆ ಈ ಅಸಹನೀಯ ವಿರಹ ವೇದನೆ ಉಂಟಾಗುತ್ತಿರಲಿಲ್ಲ ಎಂದು ಹೂವುಗಳ ಬಳಿ ತನ್ನ ಮನದಾಳದ ನೋವನ್ನು ವಿವರಿಸುತ್ತಿದ್ದಾಳೆ ಗೋದೆ. ಎಂಗೊತ್ತಾನ್? ಈ ರೀತಿಯಾಗಿ ನಿಮ್ಮನ್ನು ಯುದ್ಧ ಮಾಡಲೆಂದು ಕಳುಹಿಸಿದ ಅವನು ಎಲ್ಲಿದ್ದಾನೆ? ಆಂಡಾಳ್ ಹೂಗಳ ಬಳಿ ಈ ಪ್ರಶ್ನೆಯನ್ನು ಏಕೆ ಕೇಳುತ್ತಿದ್ದಾಳೆ? ಏಕೆಂದರೆ ಅವನು ಅವುಗಳ ಹಿಂದೆ ನಿಂತು ಈ ಕೆಲಸವನ್ನು ಮಾಡಿಸುತ್ತಿದ್ದಾನೆ ಎಂಬ ಅನುಮಾನ ಅವಳಿಗೆ. ಅವಳನ್ನು ಹಿಂಸಿಸಲೆಂದೇ ಅರಳಿ ನಿಂತಿರುವ ಈ ಹೂವುಗಳು ಈ ಕ್ರಿಯೆಯಲ್ಲಿ ಒಂಟಿಯಾಗಿಲ್ಲ ಮತ್ತು ಅವುಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾದ ಯಾವುದೋ ಶಕ್ತಿ ಇವಕ್ಕೆ ಬೆಂಬಲವನ್ನು ನೀಡುತ್ತಿವೆ ಎಂದು ಅವಳಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಹೇಗೆ ಶ್ರೀರಾಮನ ಬೆಂಬಲದೊಂದಿಗೆ ಸುಗ್ರೀವನು ಮಾಡಿದ ದೊಡ್ಡ ಶಬ್ದವನ್ನು ಬಾಲಿ ಕೇಳಿದಾಗ ಸುಗ್ರೀವನ ಧ್ವನಿಯು ಮೊದಲಿನಂತೆ ಹೇಡಿತನದಿಂದ ಕೂಡಿಲ್ಲ ಎಂಬ ಅರಿವನ್ನು ಮೂಡಿಸಿ ಸುಗ್ರೀವನಿಗೆ ಬೆಂಬಲ ನೀಡಲು ಯಾರೋ ಅವನ ಬೆಂಬಲವಾಗಿ ನಿಂತಿದ್ದಾರೆ ಎಂಬ ಸೂಚನೆಯೂ ವಾಲಿಗೆ ದೊರಕಿತೋ ಹಾಗೆಯೇ ಇವಳನ್ನು ನಾಶ ಮಾಡುವ ಕ್ರಿಯೆಯಲ್ಲಿ ಈ ಹೂಗಳ ಹಿಂದೆ ಯಾರೋ ಇದ್ದಾರೆ ಎನ್ನುವುದು ಆಂಡಾಳ್ನ ಇಂಗಿತ ಎಂದು ವರ್ಣಿಸುತ್ತಿದ್ದಾರೆ ವ್ಯಾಖ್ಯಾತ. ಇವನ್ ಎಮ್ಮೆ ಅಳಿக்கப்பೋவது நிச்சயம். அழிவதற்கு முன் அவன் வடிவை ஒருமுறை பார்த்துவிட்டு அழியலாம் என்னும் எண்ணத்தாலே ಎಂಗುತ್ತಾನ್ ಎನ್ಗಿರಾಳ್. ಅವನು ತನ್ನನ್ನು ನಾಶ ಮಾಡಲು ಹೊರಟಿದ್ದಾನೆಂದು ತಿಳಿದಿದ್ದರೂ ಅವನು ಎಲ್ಲಿದ್ದಾನೆ ಎಂದು ಅವಳು ಏಕೆ ಕೇಳುತ್ತಿದ್ದಾಳೆ? ಅವಳ ರಹಸ್ಯ ಆಸೆ ಏನೆಂದರೆ ಭಗವಂತನು ಹೇಗೂ ನನ್ನನ್ನು ನಾಶ ಮಾಡಲು ಹೊರಟಿದ್ದಾನೆ ಎನ್ನುವುದು ನಿಶ್ಚಯವಾಗಿದೆ.
ನಾನು ನಾಶವಾಗುವ ಮುನ್ನವಾದರೂ ಒಮ್ಮೆ ಅವನನ್ನು ನೋಡಿಬಿಡಬೇಕು. ನಂತರ ನನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ. ಅವನನ್ನು ಕೊನೆಗೂ ತಾನು ನೋಡಿದೆ ಎನ್ನುವ ನನ್ನ ಆಸೆಯು ಈಡೇರುತ್ತದೆ. ಹಾಗೂ ಅವನನ್ನು ನೋಡಿದ ನಂತರ ಸತ್ತರೆ ನನ್ನನ್ನು ನಾಶಪಡಿಸಬೇಕೆಂಬ ಅವನ ಆಸೆಯೂ ಈಡೇರಿದಂತಾಗುತ್ತದೆ ಎನ್ನುವ ಭಾವದೊಂದಿಗೆ ಅವನು ಎಲ್ಲಿದ್ದಾನೆ ಎಂದು ಹೂವುಗಳನ್ನು ಪ್ರಶ್ನಿಸುತ್ತಿದ್ದಾಳೆ. ಇಲ್ಲಿ ವಿರೋಧಾಭಾಸವೆಂದರೆ ಆಂಡಾಳ್ ಅಚೇತನ ವಸ್ತುವನ್ನು ಕುರಿತು ಅವನು ಎಲ್ಲಿದ್ದಾನೆ ಎಂದು ಕೇಳುತ್ತಿರುವುದು. ಯಾರಾದರೂ ಅಚೇತನ ವಸ್ತುವನ್ನು ಉದ್ದೇಶಿಸಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವುದನ್ನು ಎಂದಾದರೂ ಕೇಳಲಾಗಿದೆಯೇ ಎಂದರೆ ಹೌದು ಎನ್ನುತ್ತಾರೆ ವ್ಯಾಖ್ಯಾತ. ಅದಾಗಿ ಶ್ರೀರಾಮಾಯಣದ ಅರಣ್ಯಕಾಂಡದಲ್ಲಿ ಸೀತೆ ಗೋದಾವರಿ ನದಿದೇವರನ್ನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾಳೆ. ಹಂಸಕಾರಂಡ ವಾಕೀರ್ಣಾಂ ವಂದೇ ಗೋದಾವರೀಂ ನದೀಂ ಕ್ಷಪ್ರಂ ರಾಮಾಯ ಹಂಸತ್ವಂ ಸೀತಾಂ ಹರತಿ ರಾವಣಃ. ಹೇ ಗೋದಾವರಿಯೇ, ದಯವಿಟ್ಟು ನನ್ನ ಶ್ರೀರಾಮನು ನನ್ನನ್ನು ಹುಡುಕುತ್ತಾ ನಿನ್ನ ಬಳಿ ಬಂದಾಗ ಈ ದುಷ್ಟ ರಾವಣ ನನ್ನನ್ನು ಕರೆದೊಯ್ಯುತ್ತಿರುವ ವಿಚಾರವನ್ನು ತಪ್ಪದೇ ತಿಳಿಸು ಎಂದು ಮನವಿ ಮಾಡುತ್ತಾಳೆ. ಆದರೆ ವಿಪರ್ಯಾಸವೆಂದರೆ ರಾವಣನಿಗೆ ಹೆದರಿ ಗೋದಾವರಿ ರಾಮನಿಗೆ ಅವಳ ಕುರಿತಾಗಿ ಏನನ್ನೂ ತಿಳಿಸುವುದಿಲ್ಲ. ಆದರೆ ಯಮುನೆ ಹಾಗಲ್ಲ. ಅವಳು ಕಂಸನಿಗೆ ಒಂದಿಷ್ಟೂ ಹೆದರದೆ ಶ್ರೀಕೃಷ್ಣನಿಗೆ ಗೋಕುಲವನ್ನು ತಲುಪುವ ದಾರಿ ಮಾಡಿಕೊಟ್ಟು ಧೈರ್ಯವಾಗಿ ಸಹಕರಿಸಿದಳು. ಹಾಗಾಗಿ ಯಮುನೆಗೆ ಸಿಕ್ಕ ಶ್ರೇಷ್ಠತೆ ಗೋದಾವರಿಗೆ ಸಿಗಲಿಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಹೇಗೆ ಸೀತೆ ಅಚೇತನ ವಸ್ತುವಾದ ಗೋದಾವರಿಯೊಂದಿಗೆ ಮಾತನಾಡಿದಳೋ ಅದೇ ರೀತಿ ಆಂಡಾಳ್ ಸಹ ಅಚೇತನ ವಸ್ತುಗಳಾದ ಹೂವುಗಳೊಂದಿಗೆ ಮಾತನಾಡುತ್ತಿದ್ದಾಳೆ. ಅವಳ ವಿರಹ ವೇದನೆ ಎಷ್ಟರ ಮಟ್ಟಿನದು ಎಂದರೆ ಅವಳಿಗೆ ಹೂವುಗಳು ಅಚೇತನ ವಸ್ತು ಎಂಬ ಅರಿವು ಸಹ ಇಲ್ಲದಂತಾಗಿದೆ ಎಂದು ಅವಳ ದೇಹದ ಹಾಗೂ ಮನದ ನೋವನ್ನು ಎತ್ತಿ ತೋರಿಸುತ್ತಿದ್ದಾರೆ ವ್ಯಾಖ್ಯಾತ. ಆರ್ಕೋ ಇನಿನಾಂ ಪೂಷನಿಡುವುದು, ಆರಿಡಂ ಶಂಡ್ರ ಇನಿನಾಂ ಮುರೆಯಿಡುವುದು. ಯಾರ ಬಳಿ ಇನ್ನು ನಾವು ಮೊರೆಯಿಡಬೇಕು? ಅವನು ಬರಲಿಲ್ಲ. ಅವನು ಸೃಷ್ಟಿಸಿದವರಾದ ನೀವುಗಳೋ ನನಗೆ ಶತ್ರುಗಳಾಗಿರುವಿರಿ. ನಮಗೂ ಅವನಿಗೂ ನಡೆದ ಸಂಶ್ಲೇಷದ ಕುರಿತಾಗಿ ಯಾರೊಂದಿಗಾದರೂ ಮಾತನಾಡಿ ಒಂದಿಷ್ಟು ವಿರಹತಾಪವನ್ನು ಕಡಿಮೆಯಾಗಿಸಿಕೊಳ್ಳೋಣವೆಂದರೆ ಅದಕ್ಕೂ ಯಾರ ಜೊತೆಯಿಲ್ಲ. ಇನ್ನು ನಾವು ಯಾರ ಬಳಿ ಹೋಗಿ ಮೊರೆಯಿಡುವುದು? ಹೂವುಗಳು ಪ್ರತಿಕ್ರಿಯಿಸುತ್ತಿಲ್ಲ. ಕಾರಣ ಅವು ಅಚೇತನ ವಸ್ತುಗಳು. ಆದರೆ ಹೂವುಗಳು ತನ್ನ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲ ಎಂಬ ಅರಿವು ಅವಳಿಗಿಲ್ಲ. ಕಾರಣ ಅವುಗಳು ಪಕ್ಷಪಾತಿಗಳಾಗಿದ್ದು ಭಗವಂತನ ಜೊತೆ ನೀಡಲು ನಿಂತಿವೆ ಎಂದು ಅವಳು ಭಾವಿಸುತ್ತಾಳೆ. ಈ ಹೂವುಗಳೆಲ್ಲವೂ ಭಗವಂತನ ಅಡಿಯಾಳುಗಳು. ಹೇಗೆ ತಾನು ಅವಳ ಅಡಿಯಾಳಾಗಿದ್ದೇನೆಯೋ ನನ್ನಂತೆ ಅವುಗಳು ಸಹ ಭಗವಂತನಲ್ಲಿ ದಾಸತ್ವ ಸ್ವೀಕಾರ ಮಾಡಿವೆ. ಹಾಗಾಗಿಯೇ ಇವುಗಳು ನನಗೆ ಸಹಕರಿಸುತ್ತಿಲ್ಲ. ಈಗ ನಾನು ಯಾರ ಬಳಿ ಹೋಗಿ ದೂರು ನೀಡಲಿ? ದೌರ್ಜನ್ಯವನ್ನು ನೀಗಿಸಬೇಕಾದ ಭಗವಂತನೇ ನನಗೆ ದೌರ್ಜನ್ಯವನ್ನು ಎಸಗಿ ನನ್ನನ್ನು ನಾಶ ಮಾಡಲು ನಿಂತರೆ ನಾನು ಇನ್ನಾರ ಬಳಿ ಹೋಗಿ ನನ್ನ ಮನವಿಯನ್ನು ಸಲ್ಲಿಸಬೇಕು? ಅನಿತುಳಾಯ್ ತಾರ್ಕೋಡಂ ನೆಂಜಂತನ್ನೈ ಪಡೆಕ್ಕವಲ್ಲೇನ್ ಅಂದೋ. ಆಂಡಾಳ್ಗೆ ಪರಮಾಶ್ಚರ್ಯ. ಭಗವಂತ ಮತ್ತು ಅವನ ಸೃಷ್ಟಿಗಳು ಹಾಗೂ ಅವನ ಆಸ್ತಿಗಳಾದ ಈ ಹೂವುಗಳು ನನ್ನನ್ನು ನಾಶ ಮಾಡಲು ಒಟ್ಟಾಗಿ ಸೇರಿದಾಗ ನನಗೆ ಸೇರಿದ ನನ್ನ ಮನಸ್ಸು ನನ್ನನ್ನು ರಕ್ಷಿಸಲು ನನಗೆ ಸಹಕರಿಸುವ ಬದಲು ಅದು ಸಹಿತ ಅವನು ತನ್ನ ದಿವ್ಯ ತಿರುಮೇನಿಯಲ್ಲಿ ಧರಿಸಿರುವ ಸುಗಂಧಿತ ತುಳಸಿ ಹಿಂದೆಯೇ ಓಡುತ್ತಿದೆ. ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಃ ಬಂಧಾಯ ವಿಷಯಾಸಂಗೋ ಮುಕ್ತೈ ನಿರ್ವಿಷಯಂ ಮನಃ. ಮನುಷ್ಯನಿಗೆ ಸಂಸಾರ ಬಂಧನಕ್ಕೂ ಮೋಕ್ಷಕ್ಕೂ ಮನವೇ ಕಾರಣವಾಗಿದೆ. ಶಬ್ದಾದಿ ವಿಷಯಗಳಲ್ಲಿ ಅಂದರೆ ಅನಿತ್ಯವಾದ ಲೌಕಿಕ ವಿಷಯದಲ್ಲಿ ಮನಸ್ಸಿಟ್ಟವನಿಗೆ ಸಂಸಾರ ಬಂಧನವೇ ಸಿದ್ಧಿಸುವುದು. ಭಗವಂತನ ವಿಷಯದಲ್ಲಿ ಅಂದರೆ ನಿತ್ಯವಾದ ಅಲೌಕಿಕ ವಿಷಯದಲ್ಲಿ ಮನಸ್ಸಿಟ್ಟವನಿಗೆ ಮೋಕ್ಷವೇ ಸಿದ್ಧಿಸುವುದು ಎನ್ನುವ ವಿಷ್ಣು ಪುರಾಣದ ಶ್ಲೋಕವನ್ನು ಉಲ್ಲೇಖಿಸುತ್ತಾ ಮನಸ್ಸಿನ ಸ್ವಭಾವವನ್ನು ಹಾಗೂ ಆ ಸ್ವಭಾವದಿಂದ ಮನುಷ್ಯನು ದಕ್ಕಿಸಿಕೊಳ್ಳುವ ಫಲವನ್ನು ಇಲ್ಲಿ ಸಂದರ್ಭೋಚಿತವಾಗಿ ವಿವರಿಸುತ್ತಿದ್ದಾರೆ ವ್ಯಾಖ್ಯಾತ. ಅಂದೋ, ಅಯ್ಯೋ, ನಾನೇನು ಮಾಡಲಿ? ನೆಂಜಂತನ್ನೈ ಪಳೆಕ್ಕವಲ್ಲೇನ್. ಅವನು ನನ್ನ ಬಗ್ಗೆ ಕಾಳಜಿ ವಹಿಸದೇ ಇದ್ದಾನೆಂದು ತಿಳಿದಿದ್ದರೂ ಸಹ
ಅವನ ಹಿಂದೆ ಓಡುವ ನನ್ನ ಮನಸ್ಸು ನನ್ನಲ್ಲಿರುವುದೇ ನನ್ನ ಪಾಪ. ಕನಿಷ್ಠ ಪಕ್ಷ ಈ ರೀತಿಯ ಮನಸ್ಸನ್ನು ಹೊಂದಿರದ ದೇಹವನ್ನಾದರೂ ನಾನು ಪಡೆಯಬಹುದಾಗಿತ್ತು. ಆದರೆ ಈ ದೇಹದೊಂದಿಗೆ ಕೊನೆಗೊಂಡ ಕರ್ಮವನ್ನು ಮಾಡಿದವಳು ನಾನೇ ಅಲ್ಲವೇ? ಹಾಗಾಗಿ ಈ ರೀತಿಯ ದೇಹದ ಸೃಷ್ಟಿಗೂ ನನ್ನ ಸ್ವಂತ ಕರ್ಮಗಳೇ ಕಾರಣವಾಗಿದೆ. ಆದ್ದರಿಂದ ನನ್ನ ಈ ಸ್ಥಿತಿಗೂ ಪರಿಸ್ಥಿತಿಗೂ ಇಂತಹ ಮನಸ್ಸಿನೊಂದಿಗಿನ ನನ್ನ ಹುಟ್ಟಿಗೂ ನಾನೇ ಕಾರಣವಾಗಿದ್ದೇನೆ. ಅಂದೋ ಅವನುಂ ಎನಕ್ಕಿಲ್ಲೈ, அவன் விபூதியும் எனக்கில்லை, நானும் எனக்கில்லை, என் விபூதியும் எனக்கில்லை. இந்த நிலை கண்டு இறங்கி ஐயோ என்று கருணை காட்டுவதற்கும் வேறொருவர் இல்லாமல் போய்விட்டதே. அதனாலே தன் நிலைக்கு தானே இறங்கி ஐயோ என்கிறாள். ಅಯ್ಯೋ ನಾನೇನು ಮಾಡಲಿ? ಅವನೂ ನನಗಾಗಿ ಅಲ್ಲ, ಅವನು ಸೃಷ್ಟಿಸಿದ ವಿಭೂತಿಯೂ ನನಗಾಗಿ ಅಲ್ಲ, ಅವನ ಶ್ರೇಷ್ಠತೆ ಮತ್ತು ಮಹಿಮೆಯೂ ನನಗಾಗಿ ಅಲ್ಲ, ನಾನೂ ನನಗಾಗಿ ಅಲ್ಲ, ನನ್ನ ಮನಸ್ಸೆನ್ನುವ ಸೃಷ್ಟಿಯೂ ನನಗಾಗಿ ಅಲ್ಲ. ನಾನು ಎಷ್ಟು ಪಾಪಿ ಎಂದರೆ ನನ್ನ ಮನಸ್ಸು ಕೂಡ ನನಗಾಗಿ ಅಲ್ಲ. ನನ್ನನ್ನು ನೋಡಿ ವಿಷಾದಿಸಲೂ ಸಹ ಯಾರೂ ಇಲ್ಲ. ಅಯ್ಯೋ ನಾನೇನು ಮಾಡಲಿ ಎಂದು ಗೋದೆ ತನಗೆ ತಾನೇ ಕರುಣೆಯನ್ನು ತೋರಿಸಿಕೊಳ್ಳುತ್ತಾ ತನ್ನ ವಿರಹ ವೇದನೆಯನ್ನು ನಿವೇದಿಸಿಕೊಳ್ಳುತ್ತಿದ್ದಾಳೆ. ಒಟ್ಟಿನಲ್ಲಿ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ವಸ್ತುಗಳು ಗೋದೆಯನ್ನು ಬೆಂಬಲಿಸುವುದಿಲ್ಲ. ಅವಳ ಸ್ವಂತ ಮನಸ್ಸು ಕೂಡ ಅವಳಿಗೆ ಸಹಕರಿಸುತ್ತಿಲ್ಲ. ಬದಲಾಗಿ ಅದು ಆ ಭಗವಂತನನ್ನು ನಿರಂತರವಾಗಿ ಅನುಸರಿಸುತ್ತಿದೆ. ಗೋದೆಗೆ ಎಂಬೆರುಮಾನ್ನ ಬೇರ್ಪಡುವಿಕೆ ಅಸಹನೀಯವಾಗಿದೆ. ಆದರೂ ಅವಳ ಮನಸ್ಸು ಭಗವದ್ ವಿಷಯದ ಕಡೆಗೆ ಮಾತ್ರ ಓಡುತ್ತಿದೆ ಎನ್ನುವುದೇ ಈ ಪಾಶುರದ ಸಾರಾಂಶವಾಗಿದೆ ಎಂದು ಗೋದೆಯ ಅಂತರಾಳದ ಒಳಹೊಕ್ಕು ಅವಳ ಭಾವವನ್ನು ವರ್ಣಿಸುತ್ತಾರೆ ವ್ಯಾಖ್ಯಾತ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. மேல் தோன்றி பூக்காள் மேல் உலகங்களின் மீது போய் மேல் தோன்றும் சோதி வேத முதல்வர் வலங்கையில் மேல் தோன்றும் ஆளியின் வெண்சுடர் போல சுடாது எம்மை மாற்றோலைப்பட்டவர் கூட்டத்து வைத்துக் கொள்கிற்றிரே. ಎತ್ತರದ ಮರದ ಮೇಲೆ ಅರಳಿ ನಿಂತಿರುವ ಕಂದಲ ಪುಷ್ಪಗಳೇ, ಮೇಲಿನ ಲೋಕವಾದ ಪರಮಪದದಲ್ಲಿ ವೇದ ಮೊದಲ್ವನ ಬಲಗೈಯಲ್ಲಿ ಅವನು ಹಿಡಿದಿರುವ ಚಕ್ರಾಯುಧವು ಸುಡುವಂತೆ ನನ್ನನ್ನು ಸುಡುತ್ತಿರುವಿರಲ್ಲ. ಇದು ನಿಮಗೆ ತರವೇ? ಈ ರೀತಿ ನನ್ನನ್ನು ಸುಡುವ ಬದಲು ಭಗವಂತನಲ್ಲಿ ಮೋಕ್ಷವನ್ನು ಬಯಸುವ ಮುಕ್ತರ ಕೂಟದಲ್ಲಿ ನನ್ನನ್ನು ಸೇರಿಸಿಬಿಡಬಾರದೆ ಎಂದು ಗೋದೆಯು ತನ್ನ ವಿರಹ ವೇದನೆಯನ್ನು ವ್ಯಕ್ತಪಡಿಸುತ್ತಿದ್ದಾಳೆ ಈ ಪಾಶುರದಲ್ಲಿ. ಸುತ್ತಲೂ ಎತ್ತ ನೋಡಿದರೂ ಕಡು ಕಪ್ಪು ವರ್ಣದ ಕಂದಲ್ ಪುಷ್ಪಗಳೇ ಕಣ್ಣಿಗೆ ರಾಚುವಂತೆ ಕಾಣಬಂದು ಗೋದೆಗೆ ಅವು ಎಂಬೆರುಮಾನ್ನ ನೆನಪನ್ನು ಮತ್ತೆ ಮತ್ತೆ ಮೂಡಿಸಿ ಅವಳ ವಿರಹದ ತೀವ್ರತೆಯು ಹೆಚ್ಚಿ ಆ ಹೂವುಗಳನ್ನು ನೋಡುವುದೇ ಬೇಡ ಎಂದು ನಿರ್ಧರಿಸಿ ತನ್ನ ದೃಷ್ಟಿಯನ್ನು ಆಕಾಶದೆಡೆಗೆ ತಿರುಗಿಸುತ್ತಾಳೆ ಗೋದೆ. ಆದರೆ ವಿಪರ್ಯಾಸವೆಂದರೆ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ವೃಕ್ಷಗಳಲ್ಲಿಯೂ ಸಹ ಇನ್ನೊಂದು ಬಗೆಯಾದ ಕಡು ಕಪ್ಪು ವರ್ಣದ ಕಂದಲ್ ಪುಷ್ಪಗಳೇ ಬೃಹದಾಕಾರವಾಗಿ ಅರಳಿ ನಿಂತು ಅವುಗಳ ಅಂದ ಅವಳ ಕಣ್ಗಳೊಳಗೆ ಹೊಕ್ಕು ಮತ್ತೆ ಕೃಷ್ಣನ ತಿರುಮೇನಿಯ ಬಣ್ಣವನ್ನು ನೆನಪಿಸಿ ಇದರಿಂದ ಗೋದೆಗೆ ತಾನು ವಿರಹ ತಾಪದಿಂದ ಸುಟ್ಟು ಹೋಗುತ್ತಿರುವಂತೆ ಭಾಸವಾಗುತ್ತಿದೆ. ಆ ಹೂಗಳನ್ನು ಕುರಿತು ಈ ರೀತಿ ಮನವಿ ಮಾಡುತ್ತಾಳೆ. ಮೇಲ್ ತೋನ್ರಿ ಪೂಕಾಳ್. ಈ ಕೆಳಗೆ ಅರಳಿದ ಕಡು ಕಪ್ಪು ವರ್ಣದ ಕಂದಲ್ ಪುಷ್ಪದ ಕುಟುಂಬಕ್ಕೆ ಸೇರಿದ ಇನ್ನೊಂದು ಬಗೆಯ ಹೂವುಗಳು. ಇವುಗಳು ಮರಗಳ ಮೇಲ್ಭಾಗದಲ್ಲಿ ಬೆಳೆಯುತ್ತವೆ. ನೆಲಮಟ್ಟದಲ್ಲಿ ಬೆಳೆದ ಕಂದಲ ಪುಷ್ಪಗಳು ಉಂಟು ಮಾಡುತ್ತಿರುವ ತಾಪವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಕೊಳ್ಳುವ ಸಲುವಾಗಿ ಮೇಲಕ್ಕೆ ನೋಡುತ್ತಾಳೆ. ಆದರೆ ಈ ಕ್ರಿಯೆಯಿಂದ ಅವಳಿಗೆ ನೋವು ತಪ್ಪುವುದಿಲ್ಲ. ಬದಲಿಗೆ ಅವಳಿಗೆ ಇನ್ನಷ್ಟು ವೇದನೆಯನ್ನು ನೀಡಲೆಂದೇ ಮರದಲ್ಲಿ ಅರಳಿ ನಿಂತ ಕಂದಲ ಪುಷ್ಪಗಳು ಅವಳ ತಾಪವನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಯಶಸ್ವಿಯಾಗುತ್ತದೆ. கார்கூடல் பூக்களுக்கு தப்புகின்றவர்களையும் அழித்து விட வேணும் என்று உறுதி பூண்டு அதற்காகவே மேல் தோன்றி பூக்கள் என்ற பெயரையும் பெற்று நான் மேலேயும் பார்க்க ஒண்ணாதபடி நீங்கள் மேலே புக்கு நிற்கிறீர்களே. ನನ್ನ ವೇದನೆಯನ್ನು ಕಡಿಮೆಯಾಗಿಸಲು ನಾನು ಆಕಾಶದೆಡೆಗೆ ದೃಷ್ಟಿ ನೆಟ್ಟರೆ ಕಾರ್ಕೋಡಲ್ ಹೂಗಳಿಂದ ತಪ್ಪಿಸಿಕೊಂಡವರನ್ನು ನಾವು ಅಳಿಸಿಯೇ ತೀರುತ್ತೇವೆ
ಎಂದು ಪಣ ತೊಟ್ಟು ಅದಕ್ಕೆಂದ್ರೆ ಮೇಲ್ತೋಂಡ್ರಿ ಹೂಗಳು ಎಂದು ಹೆಸರನ್ನು ಇಟ್ಟುಕೊಂಡು ನಾನು ಮೇಲೆಯೂ ನೋಡದಂತೆ ನೀವು ಮೇಲೆ ನಿಂತು ನನ್ನನ್ನು ಈ ರೀತಿ ಚಿತ್ರವಧೆ ಮಾಡುತ್ತಿರುವಿರಲ್ಲ. ಅಯ್ಯೋ, ಇದೇನು ನನ್ನ ಕರ್ಮವೇ? ಇಲ್ಲಿಯೂ ನನ್ನನ್ನು ಕೊಲ್ಲಲೆಂದೇ ಜನಿಸಿರುವ ಈ ಕಂದಾಳ ಪುಷ್ಪಗಳು ಮತ್ತೆ ಮತ್ತೆ ಅವನ ತಿರುಮೇನಿಯನ್ನು ನೆನಪಿಸಿ ನನ್ನನ್ನು ಹಿಂಸಿಸುತ್ತಿವೆಯಲ್ಲ. 4 ವಿಧದ ಜೀವರೂಪಗಳಲ್ಲಿ, ಅಂದರೆ ದೇವತೆಗಳು, ಮನುಷ್ಯರು, ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಸ್ಯ ಕುಟುಂಬಕ್ಕೆ ಸೇರಿದ ನಿಮ್ಮನ್ನು ಆ ಭಗವಂತನು ನನ್ನ ನಾಶಕ್ಕೆ ಎಂದೇ ಸೃಷ್ಟಿಸಿ ಕಳುಹಿಸಿರುವನೇನು? மேலுலகங்களின் மீது போய் அண்டங்களையும் 7 ஆவரணங்களையும் கடந்து மேலே போய் அக்ஷரம் ಅವ್ಯಕ್ತಂ ಅಕ್ಷರೇ ಲೀಯತೆ ಅಕ್ಷರಂ ತಾಮಸಿ ಲೀಯತೆ தமப்பரே தேவா ஏகீபவதி. அவ்யக்தம் அக்ஷரத்தில் லயிக்கிறது, அக்ஷரம் தமஸில் லயிக்கிறது, தமஸ் மேலான தேவனிடம் ஒதுங்குகிறது என்கிறபடியே அவ்யக்தம் அக்ஷரம் தமஸ் என்று சொல்லப்படும் ಮೂಲ ಪ್ರಕೃತಿயின் நிலைகளுக்கும் ಮೇಲೆ போய் ಅಂಡಗಳನ್ನು 7 ಆವರಣಗಳನ್ನು ದಾಟಿ ಮೇಲೆ ಹೋಗಿ ಅವ್ಯಕ್ತವು ಅಕ್ಷರದಲ್ಲಿ ಲಯವಾಗುವುದು, ಅಕ್ಷರವು ತಮಸ್ಸಲ್ಲಿ ಲಯವಾಗುವುದು, ತಮಸ್ಸು ಮೇಲಿರುವ ದೇವನಲ್ಲಿ ಒಂದಾಗುವುದು ಎನ್ನುವಂತೆಯೇ ಅವ್ಯಕ್ತ ಅಕ್ಷರ ತಮಸ್ ಎನ್ನುವ ಮೂಲ ಪ್ರಕೃತಿಯ ಸ್ಥಿತಿಗಳನ್ನು ಮೀರಿ ಮೇಲೆ ಹೋಗಿ ನಿಂತು ಮೇಲ್ತೋಂಡ್rum ಶೋಧಿ. ಇದು ಪರಮಪದದ ಉಲ್ಲೇಖ. ಮಹಾಭಾರತದಲ್ಲಿ ಶ್ರೀವೈಕುಂಠವು ಸೂರ್ಯ ಮತ್ತು ಚಂದ್ರನಿಗಿಂತ ಹೆಚ್ಚಿನ ಪ್ರಕಾಶವನ್ನು ಹೊಂದಿದೆ ಮತ್ತು ಅದೃಷ್ಟಶಾಲಿಗಳು ಎಂದಿಗೂ ಸಂಸಾರಕ್ಕೆ ಹಿಂದಿರುಗಬೇಕಾಗಿಲ್ಲದ ಆನಂದದಾಯಕ ಸ್ಥಳವಾಗಿದೆ ಎಂದು ವಿವರಿಸಲಾಗಿದೆ. ತತ್ರಗತ್ವ ಪುನರ್ಮೇವಂ ಲೋಕಮಯಂತಿ ಭಾರತ. ಆಕಾಶದೆಡೆಗೆ ತನ್ನ ದೃಷ್ಟಿ ನೆಟ್ಟಾಗ ಹೇಗೆ ಈ ಕಂದಾಲ್ ಹೂವುಗಳು ಗೋಚರಿಸಿದವೋ ಅದೇ ರೀತಿ ಆಕಾಶದಾಚೆ ಇರುವ ಪರಮಪದವು ಅವಳ ಕಣ್ಣುಗಳಿಗೆ ಗೋಚರಿಸಿ ಅದರ ಪ್ರಕಾಶವು ಅವಳ ಒಡಲಿಗೆ ತಾಗಿ ಅವಳ ತಾಪವನ್ನು ಇನ್ನಷ್ಟು ಹೆಚ್ಚುವಂತೆ ಮಾಡಿದೆ. ವೇದ ಮೊದಲ್ವರ್, ವೇದಗಳಿಂದ ಪರಮಾತ್ಮನೆಂದು ಸ್ತುತಿಸಲ್ಪಟ್ಟ ಮತ್ತು ಪ್ರತಿಪಾದಿಸಲ್ಪಟ್ಟ ಪ್ರಕಟಪಡಿಸಲ್ಪಟ್ಟ ಭಗವಂತನು. ವೇದಾಹಮೇದಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾಣ್ಯಪಂಥ ವಿದ್ಯತೆಯ ನಾಯ. ವೇದಪುರುಷನಾಗಿರುವ ನಾನು ಸ್ವರೂಪ ರೂಪ ಗುಣವಿಭೂತಿಗಳಲ್ಲಿ ಹಿರಿಯವನಾಗಿಯೂ ಸೂರ್ಯನ ಹಾಗೆ ಪ್ರಕಾಶಿಸುವವನಾಗಿಯೂ ಪ್ರಕೃತಿಗಿಂತಲೂ ಭಿನ್ನನಾದವನೂ ಆದ ಪುರುಷನಾಗಿರುವೆ. ನನ್ನನ್ನು ಈ ರೀತಿ ಅರಿಯುವವನು ಇಲ್ಲಿಯೇ ಮುಕ್ತನೆನಿಸಿಕೊಳ್ಳುತ್ತಾನೆ. ಇದನ್ನು ಬಿಟ್ಟು ಮೋಕ್ಷಕ್ಕೆ ಬೇರೆ ಉಪಾಯವಿಲ್ಲ ಎಂದು ಪುರುಷ ಸೂಕ್ತದಲ್ಲಿ ಹೇಳಿರುವಂತೆಯೇ ವೇದಗಳಲ್ಲಿ ಪರಮಪುರುಷನೆಂದು ಕರೆಯಲ್ಪಡುವವನೂ ಆದ ಭಗವಂತನು. ಅಷ್ಟೇ ಅಲ್ಲದೆ ತೊಳ್ಳಿಯಲ್ ಪುಲವ ಕಾಲ ಮುದಲ್ವನೆ ಮುನ್ನೈ ಮಾಬಿನ್ ಮುದವಳಿ ಮುದಲ್ವ ಎನ್ನುವ ಆಳ್ವಾರ್ಗಳ ಶ್ರೀಸೂಕ್ತಿಯೂ ಸಹ ಅವನು ವೇದ ಪ್ರತಿಪಾದ್ಯನಾದ ಭಗವಂತನೆಂದು ಘೋಷಿಸುತ್ತವೆ. ಆಳಿಯನ್ ವೆಂಚುಡರ್ ಮೊದಲಿಗೆ ಪರಮಪದದ ಶ್ರೇಷ್ಠತೆಯನ್ನು ವರ್ಣಿಸಿ ನಂತರ ಆ ಪರಮಪದವನ್ನು ಹೊಂದಿರುವ ವೇದಮುದಲ್ವನ ಶ್ರೇಷ್ಠತೆಯನ್ನು ವರ್ಣಿಸಿ ಈಗ ಈ ಪರಮಪದನಾಥನ ಬಲಗೈಯನ್ನು ಅಲಂಕರಿಸಿರುವ ತಿರುವಾಳಿ, ಅದಾಗಿ ನಮ್ಮ ಶ್ರೀ ಸಂಪ್ರದಾಯದಲ್ಲಿ ಚಕ್ರತ್ತಾಳ್ವಾನ್ ಎನ್ನುವ ಶ್ರೀನಾಮದೊಂದಿಗೆ ಕರೆಯಲ್ಪಡುವ ಸುದರ್ಶನ ಚಕ್ರದ ಶ್ರೇಷ್ಠತೆಯನ್ನು ವರ್ಣಿಸುತ್ತಿದ್ದಾಳೆ ಗೋದೆ. ಸೂರ್ಯನು ಅತ್ಯಂತ ಪ್ರಕಾಶಮಾನ ಎಂದು ನಮಗೆ ತಿಳಿದಿದೆ. ಇಂದ್ರ ಮತ್ತು ಇತರ ದೇವತೆಗಳ ತೇಜಸ್ಸು ಸೂರ್ಯನಿಗಿಂತ ಹೆಚ್ಚು. ಬ್ರಹ್ಮನ ತೇಜಸ್ಸು ಈ ಎಲ್ಲ ದೇವತೆಗಳಿಗಿಂತ ಹೆಚ್ಚಿನದು. ಬ್ರಹ್ಮಾದಿ ದೇವತೆಗಳ ದೇಹಗಳನ್ನು ಸೃಷ್ಟಿಸಿದ ಮೂಲ ಪ್ರಕೃತಿಯ ತೇಜಸ್ಸು ಅದಕ್ಕಿಂತ ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ. ಪರಮಪದದ ಹೊಳಪು ಈ ಮೂಲ ಪ್ರಕೃತಿಯನ್ನು ಹೋಲಿಸಿದರೆ ಕತ್ತಲೆಯಂತೆ ಗೋಚರಿಸುವಂತೆ ಮಾಡುತ್ತದೆ. ಆದರೆ ಎಂಬೆರುಮಾನ್ನ ದಿವ್ಯ ಮಂಗಳ ವಿಗ್ರಹದ ತೇಜಸ್ಸು ಪರಮಪದಕ್ಕೆ ಪ್ರಕಾಶವನ್ನು ಒದಗಿಸಿ ಅದು ದೇದೀಪ್ಯಮಾನವಾಗಿ ಪ್ರಕಾಶಿಸುವಂತೆ ಮಾಡುತ್ತದೆ. ಆದರೆ ಆ ಭಗವಂತನು ತನ್ನ ಬಲಗೈಯಲ್ಲಿ ಹಿಡಿದಿರುವ ತಿರುವಾಳಿ, ಅದಾಗಿ ಸುದರ್ಶನ ಚಕ್ರದ ತೇಜಸ್ಸು ಎಂಬೆರುಮಾನ್ಗಿಂತ ಹೆಚ್ಚಾಗಿದೆ ಎಂದು ಅತ್ಯದ್ಭುತವಾಗಿ ವ್ಯಾಖ್ಯಾನಿಸಿ ವರ್ಣಿಸುತ್ತಾರೆ ವ್ಯಾಖ್ಯಾನ ಚಕ್ರವರ್ತಿ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ಆಳಿಯನ್ ವೆಂಚುಡರ್ ಪೋಲ ಶುಡಾದು.
ಆಕಾಶದೆತ್ತರಕ್ಕೆ ಬೆಳೆದು ನಿಂತಿರುವ ವೃಕ್ಷಗಳನ್ನು ಅಲಂಕರಿಸಿರುವ ಕಂದಾಲ ಪುಷ್ಪಗಳೇ, ಭಗವಂತನ ಬಲಂಗೈಯನ್ನು ಅಲಂಕರಿಸಿರುವ ಚಕ್ರತಾಳ್ವನನ್ನು ಸುಡುವಂತೆ ನನ್ನನ್ನು ಸುಡಬೇಡಿರಿ ಎಂದು ಪ್ರಾರ್ಥಿಸುತ್ತಾಳೆ. ನಿಮ್ಮ ಈ ಕಡು ಕಪ್ಪು ವರ್ಣದ ಸೊಬಗಿನ ಪ್ರಕಾಶದಿಂದ ನಾವೆಲ್ಲರೂ ನೇರವಾಗಿ ನೋಡಬಹುದಾದ ಮತ್ತು ಅನುಭವಿಸಬಹುದಾದ ಪ್ರಕಾಶಮಾನವಾದ ಬಿಸಿ ಸೂರ್ಯನಂತೆ ನನ್ನನ್ನು ಸುಡಬೇಡಿರಿ ಎಂದು ಹೇಳಿದ್ದರೆ ಸಾಕಿತ್ತಲ್ಲವೇ? ಅದಕ್ಕೆ ಬದಲಾಗಿ ನಾವು ಕೇವಲ ನಮ್ಮ ಕಲ್ಪನೆಯಲ್ಲಿ ಮಾತ್ರ ಊಹಿಸಬಹುದಾದ ಅವನ ಸುದರ್ಶನ ಚಕ್ರದ ಉದಾಹರಣೆಯನ್ನು ಗೋದೆ ನೀಡಲು ಕಾರಣವೇನು ಎಂದರೆ ಅದಕ್ಕೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ ಅತ್ಯಂತ ಅಮೋಘವಾದ ವ್ಯಾಖ್ಯಾನವನ್ನು ನೀಡುತ್ತಾರೆ. ಅದೇನೆಂದರೆ, ಗೋದೆಗೆ ಅವನ ನಿತ್ಯ ವಿಭೂತಿಗೆ ಸೇರಿದ ವಸ್ತುಗಳು ಈ ಜಗತ್ತಿನಲ್ಲಿರುವ ವಸ್ತುಗಳಂತೆ ಅತಿ ಸುಲಭವಾಗಿ ಗೋಚರಿಸುತ್ತದೆ ಮತ್ತು ಅದರಿಂದ ಅವಳು ಭಗವಂತನ ಸುದರ್ಶನ ಚಕ್ರದ ಸಾದೃಶ್ಯವನ್ನು ಸೂರ್ಯನನ್ನು ಉದಾಹರಣೆಯಾಗಿ ನೀಡುವಷ್ಟು ಸುಲಭವಾಗಿ ನೀಡಬಲ್ಲಳು. ಒಂದು ಅರ್ಥದಲ್ಲಿ ಹೇಳಬೇಕಾದರೆ ಗೋದೆಗೆ ನಿತ್ಯ ವಿಭೂತಿ ಇನ್ನೂ ಹತ್ತಿರದಲ್ಲಿದೆ. ಏಕೆಂದರೆ ಅವಳು ಅಲ್ಲಿಂದಲೇ ಇಳಿದು ಬಂದವಳಾಗಿದ್ದರಿಂದ ತನ್ನ ಹೃದಯಕ್ಕೆ ತೃಪ್ತಿಯಾಗುವಷ್ಟು ಅನುಭವಿಸಿರುವಳು ಹಾಗೂ ಆನಂದಿಸಿರುವಳು. ಆದರೆ ಈ ಜಗತ್ತಿನಲ್ಲಿ ಅವನನ್ನು ತಾನು ಅನುಭವಿಸಲು ಸಾಧ್ಯವಾಗುತ್ತಿಲ್ಲವಲ್ಲ ಎನ್ನುವುದೇ ಅವಳಿಗೆ ದುಃಖಕರವಾದ ಸಂಗತಿಯಾಗಿದೆ. ಹಾಗಾಗಿ ಅವಳಿಗೆ ಅವನ ನಿತ್ಯ ವಿಭೂತಿಯ ಅನುಭವವು ಅವಳು ಸುಲಭವಾಗಿ ನಿರ್ವಹಿಸಬಹುದಾದ ಕೆಳಮುಖ ಇಳಿಜಾರಿನಂತಿದೆ ಹಾಗೂ ಈ ಜಗತ್ತಿನಲ್ಲಿ ಅವನ ಅನುಭವವು ಹತ್ತುವಿಕೆಯ ಇಳುಜಾರಿನಂತಿದ್ದು ಅವನನ್ನು ತಲುಪುವುದೇ ಕಷ್ಟ ಸಾಧ್ಯವೆನಿಸಿಬಿಟ್ಟಿದೆ. ನಮ್ಮಾಳ್ವಾರರು ತಮ್ಮ ತಿರುವಾಯುಮೊಳಿಯ ಮೊದಲ ಪಾಶುರದಲ್ಲಿ ಮೊದಲು ಎಂಬೆರುಮಾನ್ನನ್ನು ಅಮರರ್ಗಳ್ ಅಧಿಪತಿ ಎಂದು ಕರೆಯುತ್ತಾರೆ. ಅಂತೆಯೇ ಗೋದೆಯೂ ಇಲ್ಲಿ ನಿತ್ಯವಾಸನಾಗಿರುವ ಭಗವಂತನ ಬಲಗೈಯನ್ನು ಅಲಂಕರಿಸಿರುವ ಸುದರ್ಶನ ಚಕ್ರವನ್ನು ಉದಾಹರಣೆಯಾಗಿ ಬಳಸುತ್ತಿದ್ದಾಳೆ ಎಂದು ಅತಿ ಮನೋಜ್ಞವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾನ ಚಕ್ರವರ್ತಿ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ಶುಡಾದು ಎಮ್ಮೈ, ಆ ಭಗವಂತನ ಬಲಗೈಯನ್ನು ಅಲಂಕರಿಸಿರುವ ಸುದರ್ಶನ ಚಕ್ರವು ಸುಡುವಂತೆ ನೀವುಗಳನ್ನು ನನ್ನನ್ನು ಸುಡದಿರಿ. ಆ ಚಕ್ರತಾಳ್ವಾನನು ಸಹ ಅರುಳಾಳಿ ತಿರುಚಕ್ಕರಂ ಎಂದು ತಿರುವಿರುತ್ತಂನಲ್ಲಿಯೂ ಅರುಳಾಳಿ ಎಂದು ತಿರುವಾಯುಮೊಳಿಯಲ್ಲಿಯೂ ನಮ್ಮಾಳ್ವಾರ್ ಹೇಳಿರುವಂತೆ ಎಂಬೆರುಮಾನ್ನ ಮೇಲೆ ಪ್ರೀತಿಯಿಲ್ಲದವರನ್ನು ಮಾತ್ರ ಶಿಕ್ಷಿಸುತ್ತಾನೆ. ಭಕ್ತರ ತಂಟೆಗೆ ಅವನು ಎಂದೂ ಹೋಗುವುದಿಲ್ಲ. ಆದರೆ ಮೇಲ್ತೋಂಡ್ರಿ ಪೂಕ್ಕಳಾದ ನೀವುಗಳೋ ಹಾಗಲ್ಲ. ನಾನು ಆ ಎಂಬೆರುಮಾನ್ ಕಣ್ಣಪಿರಾನ್ನ ಭಕ್ತಳಾಗಿದ್ದರೂ ಸಹ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ನನ್ನನ್ನು ನಾಶ ಮಾಡುವುದೇ ನಿಮ್ಮ ಮೂಲ ಗುರಿ ಎನ್ನುವಂತೆ ನನ್ನನ್ನು ಸುಡುತ್ತಿರುವಿರಿ. ಮಾಟ್ರೋಲೆ ಪಟ್ಟವರ್ ಕೂಟತ್ತು ಎಂಬುದಕ್ಕೆ ಎರಡು ವಿಭಿನ್ನ ವ್ಯಾಖ್ಯಾನಗಳನ್ನು ನೀಡಲಾಗಿದೆ. ಒಂದು, ಈ ಪದವು ಭಗವದ್ ಅನುಭವವನ್ನು ಅಲ್ಲದೆ ಕೇವಲ ಆತ್ಮ ಅನುಭವವನ್ನು ಹೊಂದಲು ಬಯಸುವವರನ್ನು ಮಾತ್ರ ಸೂಚಿಸುತ್ತದೆ. ಈ ವ್ಯಾಖ್ಯಾನದಲ್ಲಿ ಭಗವದ್ ಅನುಭವವನ್ನು ಹೊಂದಿಲ್ಲ ಎಂದು ನಿಯೋಜಿಸಲ್ಪಟ್ಟವರನ್ನು ಉಲ್ಲೇಖಿಸಲಾಗಿದೆ. ಶ್ರೀ ತಿರುಮಲೈ ನಂಬಿಯವರ ವ್ಯಾಖ್ಯಾನ ಹೀಗಿದೆ: ಆಂಡಾಳ್ ತಾನು ಭಗವದ್ ಅನುಭವವನ್ನು ಬಯಸುತ್ತಿರುವುದರಿಂದಲೇ ಈ ರೀತಿಯ ದುಃಖವನ್ನು ತಾನು ಅನುಭವಿಸುತ್ತಿದ್ದೇನೆ. ಹಾಗಾಗಿ ಈ ದುಃಖದಿಂದ ಹೊರಬರಬೇಕಾದರೆ ತಾನು ಭಗವದ್ ಅನುಭವವನ್ನು ಬಯಸದೆ ಕೇವಲ ಆತ್ಮಾನುಭವವನ್ನು ಮಾತ್ರ ಬಯಸುವ ಗುಂಪಿಗೆ ಸೇರುವುದೇ ಉತ್ತಮ ಎಂದು ಭಾವಿಸಿ ಮಾಟ್ರೋಲೆ ಪಟ್ಟವರ್ ಕೂಟದಲ್ಲಿ ನನ್ನನ್ನು ಸೇರಿಸಿಬಿಡಿ ಎಂದು ದುಃಖದಿಂದ ನೊಂದು ಹೇಳುತ್ತಿದ್ದಾಳೆ. ಭಗವತ್ ಅನುಭವವನ್ನು ನಿರಾಕರಿಸಿ ಕೇವಲ ಆತ್ಮಾನುಭವವನ್ನು ಮಾತ್ರ ಬಯಸುವವರನ್ನು ಕೈವಲ್ಯರು ಎನ್ನಲಾಗುತ್ತದೆ. ಈ ಸ್ಥಿತಿ ಅಚೇತನ ಹಾಗೂ ಪರಮಚೇತನ ಇವುಗಳ ಮಧ್ಯದಲ್ಲಿ ಉಂಟಾಗುವ ಸ್ಥಿತಿ ಎನ್ನಲಾಗುತ್ತದೆ. ಆದರೆ ಆಂಡಾಳ್ ತಾನು ಈ ಕೂಟಕ್ಕೆ ಅಥವಾ ಗುಂಪಿಗೆ ಸೇರಬೇಕೆಂದು ಬಯಸುತ್ತಿರುವ ಕಾರಣ ಅದು ಭಗವಂತನೊಂದಿಗೆ ಸಂಶ್ಲೇಷವಾಗದೆ ವಿರಹತಾಪದಿಂದ ಬಳಲುತ್ತಿರುವ ದುಃಖವೇ ಆಗಿದೆ. ಇಂತಹ ದುಃಖವನ್ನು ಅನುಭವಿಸುವುದಕ್ಕಿಂತ ತಾನು ಕೈವಲ್ಯರ ಕೂಟಕ್ಕೆ ಸೇರುವುದೇ ಉಚಿತವಲ್ಲವೇ ಎಂದು ಸಂಕಟದಿಂದ ನುಡಿದ ಮಾತೇ ವಿನಃ ನಿಜದಲ್ಲಿ ಅವಳಿಗೆ ಆ ಕೂಟದಲ್ಲಿ ಸೇರುವ ಇಚ್ಛೆ ಇಲ್ಲ ಎನ್ನುವುದೇ ನಮ್ಮ ಪೂರ್ವಾಚಾರ್ಯರುಗಳ ಅಭಿಮತ. ಇದನ್ನೇ ಶ್ರೀ ಎಂಬಾರರ ವ್ಯಾಖ್ಯಾನವು ಪುಷ್ಟೀಕರಿಸುತ್ತದೆ. ಅವರ ವ್ಯಾಖ್ಯಾನದ ಪ್ರಕಾರ ಕೂಟ ಎನ್ನುವ ಪದವನ್ನು ಬಳಸಲಾಗಿರುವುದರಿಂದ ಮತ್ತು ಕೇವಲರುಗಳು ಪ್ರತ್ಯೇಕವಾಗಿ ತೀವ್ರವಾದ ಜ್ಞಾನದ ಮೂಲಕ ಆತ್ಮಾನುಭವವನ್ನು ಬಯಸುವವರು
ಹಾಗಾಗಿ ಅವರು ಗುಂಪಿನಲ್ಲಿ ಸೇರದೆ ಪ್ರತ್ಯೇಕವಾಗಿ ತಮ್ಮದೇ ಆದ ಆತ್ಮಗಳಲ್ಲಿ ಪಾಲ್ಗೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ. ಆದ್ದರಿಂದ ಈ ಆಂಡಾಳ್ ಇಲ್ಲಿ ಗುಂಪು ಎಂದು ಹೇಳುತ್ತಿರುವುದರಿಂದ ಅದು ಮುಕ್ತರ ಗುಂಪನ್ನು ಸೂಚಿಸುತ್ತದೆಯೇ ಹೊರತು ಕೈವಲ್ಯರನ್ನು ಅಲ್ಲ. ಅಡಿಯಾಕುಳಾಂಗಳ್ ಎಂದು ನಮ್ಮಾಳ್ವಾರರು ತಿರುವಾಯ್ಮೊಳಿಯಲ್ಲಿ ಹೇಳಿರುವಂತೆಯೇ ಮಾತ್ರೋಲೈಪಟ್ಟವರ್ ಕೂಟತ್ತು ಎಂಬ ಪದವು ಸಂಸಾರ ಬಂಧನದಿಂದ ಮುಕ್ತರಾಗಲು ಮತ್ತು ಮುಕ್ತರ ಗುಂಪಿನಲ್ಲಿರಲು ನಿಯೋಜಿತ ಜನರನ್ನು ಸೂಚಿಸುತ್ತದೆಯೇ ಹೊರತು ಕೇವಲರನ್ನು ಅಲ್ಲ ಎನ್ನುವುದು ಎಂಬಾರರ ವ್ಯಾಖ್ಯಾನ. ಕೂರತ್ತಾಳ್ವಾರರ ಶಿಷ್ಯರಾದ ಶ್ರೀ ಅಪ್ಪನ್ ಸ್ವಾಮಿಯವರು ಇದಕ್ಕೆ ವಿಭಿನ್ನ ರೀತಿಯ ವಿವರಣೆಯನ್ನು ನೀಡುತ್ತಾರೆ. ಇದು ಸ್ಪಷ್ಟವಾಗಿ ಕೂರತ್ತಾಳ್ವಾರರ ಆಲೋಚನೆಗಳ ಪ್ರತಿಬಿಂಬವಾಗಿದೆ. ಸರ್ವೇಶ್ವರನು ನನ್ನನ್ನು ನಾಶ ಮಾಡಲೆಂದೇ ನಿಮ್ಮನ್ನು ಕಳುಹಿಸಿದ್ದಾನೆ ಎಂಬುದು ನಿಶ್ಚಿತವಾಗಿದೆ. ಕೆಲವರನ್ನು ಸ್ವಯಂ ತಾನೇ ನಾಶಪಡಿಸಬೇಕೆಂದು ನಿರ್ಧರಿಸಿರುತ್ತಾನೆ. ದಯವಿಟ್ಟು ನೀವು ನನಗೆ ಮಹದೋಪಕಾರವೊಂದನ್ನು ಮಾಡಿ. ಅದಾಗಿ ನಿಮ್ಮಿಂದ ನಾಶವಾಗಬೇಕು ಎಂದು ನಿರ್ಧರಿಸಿ ನಿಮಗೆ ಕೊಟ್ಟಿರುವ ಓಲೈ ಅಂದರೆ ಗುಂಪಿನ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದು ಅವನು ತಾನೇ ಸ್ವಯಂ ನಾಶ ಮಾಡಬೇಕು ಎಂದು ನಿರ್ಧರಿಸಿರುವ ಓಲೈ ಅಂದರೆ ಗುಂಪಿನ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸಿಬಿಡಿ. ಅದಾಗಿ ಓಲೈ ಮಾಟ್ರುದಲ್ ಅಂದರೆ ಪಟ್ಟಿಯನ್ನು ಬದಲಾಯಿಸುವುದು. ಒಂದು ವೇಳೆ ಭಗವಂತನು ನೀವು ಈಕೆಯನ್ನು ಈ ಗುಂಪಿನೊಂದಿಗೆ ಏಕೆ ಕರೆತಂದಿರಿ ಎಂದು ಕೇಳಿದಾಗ ನೀವು ಆದೇಶ ದಾಖಲೆಯು ಬೆರೆತು ಹೋಗಿದೆ ಎಂಬ ಸಬೂಬು ಹೇಳಿ ತಪ್ಪಿಸಿಕೊಳ್ಳಿ. ನೀವು ಈ ಉಪಕಾರ ಮಾಡುವುದರಿಂದ ಅವನು ನನ್ನನ್ನು ಆ ಗುಂಪಿನೊಂದಿಗೆ ಸೇರಿಸಿ ನಾಶ ಮಾಡಿದರೂ ಚಿಂತೆಯಿಲ್ಲ. ಕನಿಷ್ಠ ಪಕ್ಷ ಅವನನ್ನು ಸಾಯುವ ಮುನ್ನ ನೋಡಿದ ತೃಪ್ತಿಯನ್ನಾದರೂ ನಾನು ಹೊಂದುತ್ತೇನೆ ಎಂದು ಗೋದೆ ಹೂಗಳ ಸಮೂಹವನ್ನು ಭಿನ್ನವಿಸಿ ಕೇಳುತ್ತಿದ್ದಾಳೆ ಎಂದು ಅತ್ಯದ್ಭುತವಾಗಿ ವಿರಹ ವೇದನೆಯಲ್ಲಿ ನೊಂದಿರುವ ಅವಳ ಮನದಾಳದ ಇಂಗಿತವನ್ನು ವ್ಯಾಖ್ಯಾನಿಸುತ್ತಾರೆ ಶ್ರೀ ಅಪ್ಪನ್ ಸ್ವಾಮಿಗಳು. ಸ್ವಾಮಿ ಪ್ರತಿವಾದಿ ಭಯಂಕರ ಅಣ್ಣಂಗರಾಚಾರ್ಯ ಸ್ವಾಮಿಯವರು ಶ್ರೀ ಅಪ್ಪನ್ ಸ್ವಾಮಿಗಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಟ್ರೋಲೈ ಪಟ್ಟವರ್ ಕೂಟತ್ತು ಎಂಬ ಪದವನ್ನು ಮಾಟ್ರೋಲೈ ಪಟ್ಟು ಅವರ್ ಕೂಟತ್ತು ಎಂದು ವಿಂಗಡಿಸಿ ಈ ರೀತಿಯಾಗಿ ವಿವರಿಸುತ್ತಾರೆ. ಕೆಲವೊಮ್ಮೆ ಯವನು ತನ್ನ ದೂತರಿಗೆ ಎಕ್ಸ್ ಎಂಬ ವ್ಯಕ್ತಿಯನ್ನು ಕರೆತರಲು ಆದೇಶವನ್ನು ಬರೆದರೂ ಆ ದೂತರು ತಪ್ಪಾಗಿ ವೈ ಎಂಬ ವ್ಯಕ್ತಿಯನ್ನು ಕರೆತರಬಹುದು. ಅದೇ ರೀತಿ ಇಲ್ಲಿ ಆಂಡಾಳ್ ಈ ಹೂಗಳ ಬಳಿ ಭಗವಂತನು ನನ್ನನ್ನು ಹಿಂಸಿಸಿ ನಾಶಪಡಿಸಲು ನಿಮಗೆ ಆದೇಶ ನೀಡಲಾಗಿದ್ದರೂ ಸಹ ನೀವುಗಳು ತಪ್ಪು ಮಾಡಬಹುದು. ನನ್ನನ್ನು ನಾಶಪಡಿಸುವ ಬದಲಾಗಿ ಅಂದರೆ ಆದೇಶವನ್ನೇ ಬದಲಾಯಿಸಿ ನನ್ನನ್ನು ಅವನು ಖಂಡಿತ ಭೇಟಿಯಾಗುವೆ ಎಂದು ಆಶ್ವಾಸನೆ ನೀಡಿರುವ ಭಕ್ತರ ಗುಂಪಿಗೆ ಕರೆದೊಯ್ದು ಸೇರಿಸಿಬಿಡಿ. ಆಗ ಅವನು ನನಗೆ ಸೇವೆ ಕೊಡದೆ ಇರಲಾರ. ಈ ರೀತಿಯಾಗಿಯಾದರೂ ನನ್ನನ್ನು ಅವನೊಂದಿಗೆ ಸೇರಿಸಿ ಉಪಕರಿಸಿ ಎಂದು ಮನವಿ ಮಾಡುತ್ತಿದ್ದಾಳೆ. ಅಚೇತನವಾದ ಆ ಹೂವುಗಳೋ ಅವಳ ಮನವಿಯನ್ನು ಸ್ವೀಕರಿಸಲಿಲ್ಲ. ಅವಳ ವಿರಹ ವೇದನೆಗೂ ಸ್ಪಂದಿಸಲಿಲ್ಲ. ಅವುಗಳನ್ನು ನೋಡಲಾಗದೆ ಅವಳು ಮತ್ತೊಂದು ಕಡೆ ಅವಳ ದೃಷ್ಟಿಯನ್ನು ಹರಿಸುತ್ತಾಳೆ. ಅಲ್ಲಿ ಅವಳಿಗೆ ಕೋವೈ ಗಿಡದ ಮೇಲಿರುವ ಕೋವೈ ಹಣ್ಣುಗಳು ಅವಳ ಕಣ್ಣಿಗೆ ಬೀಳುತ್ತವೆ. ಈ ಹಣ್ಣುಗಳನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾಳೆ. கோவை மனாட்டி நீ உன் கொழுங்கணி கொண்டு எம்மை ஆவி தொலைவியேல் வாயலர்கள் தம்மை அஞ்சுதம் பாவியேன் தோன்றி பாம்பனையார்க்கும் தம் பாம்பு போல் நாவும் இருண்டுளவாயிற்று ನಾನಿಳೆಯೇನಕ್ಕೆ. ಅಮ್ಮ ಕೋವೈ ಪಿರಾಟಿ, ಪೂರ್ಣವಾಗಿ ಬೆಳೆದ ಕೆಂಪು ಬಣ್ಣದ ಹಣ್ಣುಗಳಿಂದ ನನ್ನನ್ನು ಹಿಂಸಿಸಬೇಡ. ನಿನ್ನ ಕೆಂಪು ಹಣ್ಣುಗಳು ನನಗೆ ತಿರುಮಾಯರುಂಜೋಲೆ ಮಾಮಾಯನ ತುಟಿಗಳನ್ನು ನೆನಪಿಸುತ್ತವೆ. ಈ ಪಾಶುರಕ್ಕೆ ಹೊಂದಿದಂತೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೆ ವ್ಯಾಖ್ಯಾನ ಈ ರೀತಿಯಾಗಿದೆ. ಮೊದಲಿಗೆ ಕಾರ್ಕೋಳದ ಹೂಗಳನ್ನು ನೋಡಿದಳು. ಅವಳಿಗೆ ಎಂಬೆರುಮಾನ ಮೈಬಣ್ಣವನ್ನು ನೆನಪಿಸಿದವು. ನಂತರ ತಲೆಯನ್ನು ಮೇಲೆ ಎತ್ತಿ ಮೇಲ್ತೋಳ್ರಿ ಹೂಗಳನ್ನು ನೋಡಿದಳು. ಅದು ಅವಳಿಗೆ ಎಂಬೆರುಮಾನ ತಿರುವಾಳಿ ಅದಾಗಿ ಸುದರ್ಶನವನ್ನು ನೆನಪಿಸಿದವು. ಈಗ ಅವಳು ಕೋವೈ ಹಣ್ಣುಗಳನ್ನು ನೋಡುತ್ತಾಳೆ. ಅವು ಅವಳಿಗೆ ಎಂಬೆರುಮಾನ್ನ ಸುಂದರ ತುಟಿಗಳನ್ನು ನೆನಪಿಸುತ್ತವೆ. ಕೋವೈ ಮನಾಟಿ. ಮನಾಟಿ ಎಂಬ ಪದವನ್ನು ಭಗವಂತನ ಪಿರಾಟಿ ಅಥವಾ ಮಣಂ ಅಂದರೆ ಉತ್ತಮ ಪರಿಮಳವನ್ನು ಹೊಂದಿರುವ ಕೋವೈ ಹಣ್ಣು ಎಂಬುದನ್ನು ಉಲ್ಲೇಖಿಸುತ್ತದೆ.
ಕೋವೈ ಕೊಡಿ, ಅದಾಗಿ ಕೋವೈ ಬಳ್ಳಿ ಹೇಗೆ ಉತ್ತಮ ಪರಿಮಳವನ್ನು ಹೊಂದಿರಲು ಸಾಧ್ಯ? ಕೋವೈ ಪಳಂ ಅಂದರೆ ಕೋವೈ ಹಣ್ಣು ಎಂಬೆರುಮಾನ್ನ ಕೆಂಪು ತುಟಿಗಳನ್ನು ಹೋಲುವುದರಿಂದ ಅವು ಎಂಬೆರುಮಾನ್ನ ತಿರುಪ್ಪವಳ ಅವನ ಹವಳಂತಹ ಕೆಂಪು ತುಟಿಗಳ ವಾಸನೆಯನ್ನು ಹೊಂದಿರುತ್ತವೆ. ಕರುಪ್ಪೂರಂ ನಾರುಮೋ ಕಮಲಪ್ಪೂ ನಾರುಮೋ ತಿರುಪ್ಪವಳ ಚವ್ವಾಯತಾನ್ ತಿತ್ತಿತ್ತಿರುಕುಮೋ ಎಂದು ಅವಳೇ ಈ ಹಿಂದೆ ಹಾಡಿದಂತೆ ಅವನ ಸುವಾಸನೆ ಭರಿತ ಅದರಗಳ ಕೆಂಬಣ್ಣವನ್ನು ಹೊಂದಿರುವ ಈ ಕೋವೈ ಹಣ್ಣುಗಳು ಸಹ ಅವನ ಅದರದ ಸುವಾಸನೆಯೊಂದಿಗೆ ಕೂಡಿರುತ್ತದೆ ಎನ್ನುವುದು ಗೋದೆಯ ಭಾವ ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾನ ಚಕ್ರವರ್ತಿ பெரியவாச்சான் பிள்ளை. கோவை மணாட்டி நீ கோவை கொடியாகிற பெண்ணே, வேயர்த்தங்கள் குலக்கொடியாகிற என்னோடு கோவை கொடியாகிற நீ சக்கரத்தி போராட்டம் செய்கின்றாಯೋ? ಎಲೆ ಕೋವೆ ಬಳ್ಳಿಯಾಗಿರುವ ಹೆಣ್ಣೆ, ವಿಷ್ಣು ಚಿತ್ತರ ಬೇರ್ ಕುಲಕ್ಕೆ ಬಳ್ಳಿಯಾಗಿ ಜನಿಸಿರುವ ನನ್ನೊಂದಿಗೆ ಕೋವೈ ಬಳ್ಳಿಯಾಗಿರುವ ನೀನು ಸವತಿಯ ಹೋರಾಟ ಮಾಡುತ್ತಿರುವೆಯೇನು? ಮನಾಟಿ ಎಂದರೆ ಭಗವಂತನ ದೇವಿ, ಅದಾಗಿ ಪತ್ನಿಯ ಸ್ಥಾನವನ್ನು ನೀಡಿ ನೀನು ಅವನ ಪತ್ನಿಯಾಗಿ ನನಗೆ ಸವತಿಯಾಗಿ ನಿಂತು ನನ್ನೊಂದಿಗೆ ಹೋರಾಡಿ ನನ್ನನ್ನು ನಾಶ ಮಾಡುವ ಇಚ್ಛೆಯೊಂದಿಗೆ ಈ ರೀತಿ ನಿಂತಿರುವೆಯೇನು ಎಂದು ಆ ಕೋವೈ ಬಳ್ಳಿಯ ಬಳಿ ತನ್ನ ಸಂಕಟವನ್ನು ತೋಡಿಕೊಳ್ಳುತ್ತಿದ್ದಾಳೆ ಗೋದೆ. ಭಗವಂತನ ಸುವಾಸನೆ ಭರಿತ ತಿರುಪ್ಪವಳ ಚವ್ವಾಯಿನಂತೆ ಕೆಂಪು ಬಣ್ಣವನ್ನು ಹೊಂದಿರುವ ಕೋವೈ ಹಣ್ಣುಗಳನ್ನು ಹೊಂದಿರುವ ಕೋವೈ ಬಳ್ಳಿಯೇ ನೀ ಎಂದು ಒತ್ತಿ ಹೇಳುತ್ತಿದ್ದಾಳೆ. ಅದಾಗಿ ಈ ಕಂದಲ್ ಪುಷ್ಪಗಳು ಮೇಲ್ತೋಂಟು ಪುಷ್ಪಗಳು ಒಟ್ಟಾಗಿ ಸೇರಿ ನನ್ನನ್ನು ಹಿಂಸಿಸುತ್ತಿರುವುದು ಸಾಲದು ಎಂಬಂತೆ ನೀನೂ ಸಹ ಪೊದೆಯ ಮಧ್ಯದಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಆ ಹೂಗಳನ್ನು ಅನುಸರಿಸುತ್ತಿರುವೆಯಲ್ಲ, ಇದು ತರವೇ ಹೇಳಿ? ಉನ್ பெண்ணான நீ சிறிதும் ನಲಿವಿಲ್ಲಾಮಲ್ ಇರುಕ್ಕಿರಾಯೇ? ನೀನು ನನ್ನಂತೆ ಹಿಂಸೆಗೆ ಒಳಗಾಗದ ಕಾರಣ ಅವನಿಂದ ಬೇರ್ಪಟ್ಟ ನಾನು ಅನುಭವಿಸುತ್ತಿರುವ ವೇದನೆಯನ್ನು ನೀನು ಅರ್ಥ ಮಾಡಿಕೊಳ್ಳಲಾರೆ. ಬಳ್ಳಿ ಎನ್ನುವುದು ಸ್ತ್ರೀಲಿಂಗ ವಾಚಕವಾಗಿರುವುದರಿಂದ ಒಂದು ಹೆಣ್ಣಿನ ವೇದನೆಯನ್ನು ಮನಸ್ಸನ್ನು ಇನ್ನೊಂದು ಹೆಣ್ಣು ಅರ್ಥ ಮಾಡಿಕೊಳ್ಳಬಲ್ಲಳು ಎನ್ನುವುದೇ ನಿಜವಾದರೆ ನೀನು ನನ್ನ ಮನದಾಳದ ವೇದನೆಯನ್ನು ಅರ್ಥ ಮಾಡಿಕೊಂಡು ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳದೆ ಇರಬಹುದಿತ್ತಲ್ಲವೇ? ನಿನ್ನ ಕೆಂಪು ಬಣ್ಣದೊಂದಿಗೆ ನನ್ನ ಕಣ್ಗಳಿಗೆ ಕಾಣಿಸಿಕೊಂಡು ಅವನ ಸುಂದರವಾದ ಕೆಂಪು ತುಟಿಗಳನ್ನು ನಾನು ನೆನಪಿಸಿಕೊಳ್ಳುವಂತೆ ಮಾಡಿ ನನ್ನನ್ನು ಈ ರೀತಿ ಚಿತ್ರಹಿಂಸೆ ಮಾಡುತ್ತಿರುವೆಯಲ್ಲ, ಇದು ನಿನಗೆ ನ್ಯಾಯವೇ? ನೀನೇ ಹೇಳು. கொழுங்கணிகொண்டு உன்னுடைய பழம் உபமேயமான பவளச் செவ்வாயை போலே ಮಿಕ್ಕ ಶೆಳುಮೈ ಪೆಟ್ರೆಂದ್ರೂ ಇರುಕ್ಕಿರದು. ಅದಾಗಿ ಈ ಕೋವೈ ಹಣ್ಣುಗಳು ತುಂಬಾ ಸುಂದರವಾಗಿ ಕೆಂಪು ಬಣ್ಣದ್ದಾಗಿದ್ದು ಅವು ಅವನ ಸುಂದರವಾದ ತುಟಿಗಳನ್ನು ಹೋಲುತ್ತವೆ. ಎಮ್ಮೈ ನೀ ಪಡುತ್ತುಗಿರ ಪಾಟೆಯೆல்லாம் ತಾಂಗೋದற்கு எனக்கு ಬಲಿಮೆಯುಂಡೋ? ನೀನು ನೀಡುತ್ತಿರುವ ಹಿಂಸೆಯನ್ನು ಸಹಿಸಿಕೊಳ್ಳುವಷ್ಟು ಚೈತನ್ಯ ನನ್ನಲ್ಲಿ ಉಂಟೇ ಹೇಳು. ಆವಿ ತೊಲವಿಯೇನ್ ಆಂಡಾಳ್ಗೆ ಪರಮಾಶ್ಚರ್ಯ. ಈ ಕೋವೈ ಹಣ್ಣುಗಳು ಅವಳನ್ನು ಸೌಮ್ಯವಾಗಿ ಅಥವಾ ಬಾಹ್ಯವಾಗಿ ಹಿಂಸಿಸುತ್ತಿವೆ ಎಂಬುದು ಮಾತ್ರವಲ್ಲ, ಅವು ಅವಳ ಆವಿಯನ್ನೇ, ಅದಾಗಿ ಅವಳ ಜೀವನದ ಬೇರುಗಳನ್ನೇ ಹೊಡೆಯುತ್ತಿವೆ. ಈಗಾಗಲೇ ಕಾರ್ಕೋಡದ ಹೂಗಳು ಮತ್ತು ಮೇಲ್ತೋಂಟ್ರಿ ಹೂಗಳು ಅವಳ ಜೀವವನ್ನು ಅವಳಿಂದ ದೂರ ಮಾಡಿವೆ. ಈಗ ಈ ಕೋವೈ ಹಣ್ಣುಗಳು ಸಹ ತಾವೇನೂ ಕಡಿಮೆ ಇಲ್ಲ ಎಂಬಂತೆ ಅವಳನ್ನು ಹಿಂಸೆ ಮಾಡಲು ತುದಿಗಾಲಲ್ಲಿ ನಿಂತಿವೆ. ಈ ಕೋವೈ ಹಣ್ಣುಗಳಿಗೆ ನನ್ನನ್ನು ಹಿಂಸಿಸುವುದನ್ನು ಬಿಟ್ಟರೆ ಮಾಡಲು ಬೇರೆ ಏನಿದೆ? ಮತ್ತು ಅವುಗಳು ನನ್ನನ್ನು ಈ ರೀತಿಯಾಗಿ ಚಿತ್ರವಧೆ ಮಾಡಿ ಏಕೆ ಹಿಂಸೆ ಮಾಡುತ್ತಿವೆ ಎನ್ನುವುದೇ ಅವಳ ಪ್ರಶ್ನೆ. ಕೋವೈ ಕೊಡಿಯಂತಹ ಅಚೇತನ ವಸ್ತುವು ಕೋದೈ ನುಡಿದ ಈ ಎಲ್ಲ ಮಾತುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಮತ್ತು ಅವಳಿಗೆ ಪ್ರತಿಕ್ರಿಯಿಸಲು ಸಾಧ್ಯ? ಹಾಗೂ ನಾನು ನಿನ್ನನ್ನು ಹಿಂಸೆ ಮಾಡುತ್ತಿಲ್ಲ ಅಥವಾ ನಿನ್ನ ಆವಿಯನ್ನು ನಾಶ ಮಾಡುತ್ತಿಲ್ಲ ಎಂಬಂತಹ ಮಾತುಗಳನ್ನು ಹೇಗೆ ಹೇಳಲು ಸಾಧ್ಯ? ಆದರೂ ಕೋವೈ ಹಣ್ಣುಗಳು ಅವಳಿಗೆ ಎಂಬೆರುಮಾನ್ನ ಕೆಂಪು ತುಟಿಗಳನ್ನು ನೆನಪಿಸುತ್ತಿವೆ ಮತ್ತು ಅವಳನ್ನು ಹಿಂಸಿಸುತ್ತಿವೆ ಎಂಬುದು ಸತ್ಯ. ಆದ್ದರಿಂದ ಅವು ಅಚೇತನಗಳು ಎಂಬುದನ್ನು ಮರೆತು ತನ್ನನ್ನು ಉಳಿಸುವಂತೆ ಬೇಡಿಕೊಳ್ಳುತ್ತಾಳೆ.
ಈ ಸಂದರ್ಭಕ್ಕೆ ಹೊಂದುವಂತೆ ಮೇಘ ಸಂದೇಶದಲ್ಲಿನ ಕಾಳಿದಾಸನ ಉಲ್ಲೇಖವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ ವ್ಯಾಖ್ಯಾತ. ಕಾಮಾರ್ಥ ಹಿ ಪ್ರಕೃತಿ ಕೃಪಣಾ ಚೇತನಾ ಚೇತನೇಶು. ವಿರಹ ತಾಪವನ್ನು ಅನುಭವಿಸುತ್ತಿರುವವರಿಗೆ ಚೇತನ ಮತ್ತು ಅಚೇತನಗಳ ನಡುವಿನ ವ್ಯತ್ಯಾಸ ತಿಳಿದಿರುವುದಿಲ್ಲ. ವಾಯಳಗರ್ ತಮ್ಮೆ ಅಂಜುದಂ. ನಾನು ಎಂಬೆರುಮಾನ್ನೊಂದಿಗೆ ಕಳೆದ ಸಮಯದಲ್ಲಿ ಅವನೊಂದಿಗಿನ ಸಹವಾಸದ ಮಾಧುರ್ಯದಲ್ಲಿ ಮುಳುಗಿ ಇದು ಯಾವಾಗಲೂ ಕೊನೆಗೊಳ್ಳುತ್ತದೆ ಎಂದು ಭಯದಿಂದ ನನ್ನ ಕಣ್ಣುಗಳನ್ನು ಮುಚ್ಚುತ್ತಿದ್ದೆ. ಆದರೆ ಇಂದು ನಾನು ಅವನಿಂದ ಬೇರ್ಪಟ್ಟ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಕಾಣುವ ಎಲ್ಲವೂ ನನಗೆ ಅವನನ್ನು ನೆನಪಿಸುವುದರಿಂದ ಅವುಗಳನ್ನು ನೋಡಲಾಗದೆ ಚಿತ್ರಹಿಂಸೆಗೆ ಒಳಗಾಗಿ ನಾನು ನನ್ನ ಕಣ್ಣುಗಳನ್ನು ಮುಚ್ಚುತ್ತಿರುವೆ. ನಾನು ನನಗೆ ಭಯವಾಗಿದೆ ಎಂದು ಹೇಳುತ್ತಿದ್ದರೂ ಕೋವೆ ಕುಡಿಯಾದ ನೀನು ಮಾಶುಚಃ ಎಂದು ಭಗವಂತನು ಗೀತೆಯಲ್ಲಿ ಹೇಳಿ ಭಯವನ್ನು ನಿವೃತ್ತಿ ಮಾಡಿದಂತೆ ನೀನು ಭಯಪಡಬೇಡ, ನಾನು ನಿನ್ನ ದೃಷ್ಟಿಯಿಂದ ಕಣ್ಮರೆಯಾಗುತ್ತೇನೆ ಎಂದು ಹೇಳಬಹುದಿತ್ತು. ಆದರೆ ಹಾಗೆ ಮಾಡದೆ ನೀನು ನಿನ್ನ ಕೆಂಬಣ್ಣದಿಂದ ನನ್ನ ಭಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿರುವೆ. ಇದು ತರವೇ? பாவியேன் தோன்றி இந்த கோவை கொடியின் காலிலே விழும்படி எம்பெருமானுடைய இயல்பு வேறுபட்டது நான் பிறந்த பின்பே என்றೋ. ನನ್ನ ಜನನವೇ ಭಗವಂತನ ಮನಸ್ಸನ್ನು ಬದಲಾಯಿಸಿ ಈ ಕೋವೆಕೊಡಿಯ ಪಾದಗಳಿಗೆ ಬೀಳುವ ದುಸ್ಥಿತಿಗೆ ಕಾರಣವಾಯಿತು. ನಾನು ಹುಟ್ಟುವ ಮೊದಲು ಪೆರಿಯಾಳ್ವಾರ್ ಮತ್ತು ಎಂಬೆರುಮಾನ್ ತಮ್ಮ ಎಲ್ಲ ರಹಸ್ಯಗಳನ್ನು ನಿಯಮಿತವಾಗಿ ಪರಸ್ಪರ ಹಂಚಿಕೊಳ್ಳುತ್ತಿದ್ದರು ಮತ್ತು ನಾನು ಜನಿಸಿದ ನಂತರವೇ ಎಲ್ಲವೂ ನಿಂತು ಹೋಯಿತು. பாவியேன் தோன்றி நாவும் இருண்டுಳವಾಯಿತು. ಪೆರಿಯಾಳ್ವಾರ್ ಅವರೊಂದಿಗೆ ಭಗವಂತ ಯಾವಾಗಲೂ ಸತ್ಯವನ್ನೇ ಹೇಳುತ್ತಿದ್ದರು ಮತ್ತು ಅವನಿಂದ ಯಾವುದೇ ದ್ವಂದ್ವ ಮಾತುಕತೆಯ ಸಮಸ್ಯೆ ಇರಲಿಲ್ಲ. ಅವನು ಯಾವುದೇ ದ್ವಂದ್ವ ಮಾತುಕತೆಯಲ್ಲಿ ತೊಡಗಿದ್ದರೆ ಅವರ ಸಂಬಂಧವು ತಕ್ಷಣವೇ ಕಳೆದು ಹೋಗುತ್ತಿತ್ತು. ಅವರ ನಿಜವಾದ ಸ್ವರೂಪವನ್ನು ಅರಿಯದ ಪೆರಿಯಾಳ್ವಾರ್ರಿಂದ ஒன்றே உரைப்பான் ஒரு சொல்லே சொல்லுவான் ಎಂದು ಅವರು ಕಾವ್ಯಮಯವಾಗಿ ತನ್ನನ್ನು ಹೊಗಳುವಂತೆ ಹಾಡಿಸಿಕೊಂಡವನಲ್ಲವೇ? ಈಗ ಅವನು ತನ್ನ ಕ್ರಿಯೆಯ ಮೂಲಕ ತನ್ನ ನಿಜವಾದ ಸ್ವರೂಪವನ್ನು ತೋರಿಸುತ್ತಿದ್ದಾನೆ. ಕೋದೆ ಬದುಕಲಿ ಅಥವಾ ಸಾಯಲಿ, ನಾನು ನನ್ನ ಮನಸ್ಸೋ ಇಚ್ಛೆ ನಡೆದುಕೊಳ್ಳುತ್ತೇನೆ, ಸ್ವತಂತ್ರನಾದ ನನ್ನನ್ನು ತಡೆಯುವವರು ಯಾರಿದ್ದಾರೆ ಎನ್ನುವಂತಲ್ಲವೇ ಅವನ ಈಗಿನ ನಡವಳಿಕೆ. ಇದೆಲ್ಲವೂ ನನ್ನ ಪಾಪದ ಜನ್ಮದಿಂದಾಗಿಯೇ ಅಲ್ಲವೇ ಎಂದು ದುಃಖಿಸುತ್ತಿದ್ದಾಳೆ. ಇದಕ್ಕೆ ಹೊಂದಿದಂತೆ ಶ್ರೀರಾಮಾಯಣದ ಸುಂದರಕಾಂಡದಲ್ಲಿ ಸೀತಾಪಿರಾಟಿ ಶ್ರೀರಾಮನಿಂದ ಬೇರ್ಪಟ್ಟಾಗ ಇದೇ ರೀತಿ ದುಃಖಿಸುತ್ತಾಳೆ ಎಂದು ಉಲ್ಲೇಖಿಸಿ ತೋರಿಸುತ್ತಾರೆ ವ್ಯಾಖ್ಯಾತ. ಖ್ಯಾತಃ ಪ್ರಾಜ್ಞಃ ಕೃತಜ್ಞಶ್ಚ ಸಾನುಕ್ರೋಶಶ್ಚ ರಾಘವಃ ಸದ್ವೃತ್ತೋ ನಿರನುಕ್ರೋಶಃ ಶಂಕೆ ಮದ್ಭಾಗ್ಯ ಸಂಶಯಾತ್. ಲಂಕೆಯ ಅಶೋಕವನದಲ್ಲಿ ರಾವಣನ ಸೆರೆಯಲ್ಲಿದ್ದ ಸೀತಾಮಾತೆಯು ಹನುಮಂತನು ಶ್ರೀರಾಮನ ಬಗ್ಗೆ ಹೇಳಿದಾಗ ದುಃಖದಿಂದ ಈ ಮಾತನ್ನು ಆಡುತ್ತಾಳೆ. ರಾಮ ಮತ್ತು ಲಕ್ಷ್ಮಣರು ತಮ್ಮನ್ನು ರಕ್ಷಿಸಲು ಇನ್ನೂ ಏಕೆ ಬರಲಿಲ್ಲ ಎಂದು ಯೋಚಿಸಿ ತನ್ನ ಹಿಂದಿನ ಜನ್ಮದ ಅಥವಾ ಈ ಜನ್ಮದ ಕರ್ಮಫಲವೇ ಇದಕ್ಕೆ ಕಾರಣ ಎಂದು ಬೇಸರದಿಂದ ನೊಂದುಕೊಳ್ಳುವ ಸನ್ನಿವೇಶ ಇದಾಗಿದೆ. ಅದಾಗಿ ತನ್ನ ಮಹಾನ್ ಜ್ಞಾನ ಮತ್ತು ತನಗೆ ಮಾಡಿದ ಸಹಾಯವನ್ನು ಮರೆಯದಿರುವ ಗುಣಕ್ಕೆ ಹೆಸರುವಾಸಿಯಾದ ಶ್ರೀರಾಮನು ನನ್ನ ದೌರ್ಭಾಗ್ಯದಿಂದಲೇ ಕರುಣೆಯಿಲ್ಲದವನಾಗಿದ್ದಾನೆ. ಅಲ್ಲದೆ ಮಮೈವ ದುಷ್ಕೃತಂ ಕಿಂಚಿನ್ ಮಧ್ಯಸ್ಥಿನ ಸಂಶಯ ಎನ್ನುವಂತೆ ಶ್ರೀರಾಮ ಮತ್ತು ಲಕ್ಷ್ಮಣರು ನನ್ನನ್ನು ನಿರ್ಲಕ್ಷಿಸುವಷ್ಟು ನಾನು ಬಹಳ ದೊಡ್ಡ ಪಾಪಗಳನ್ನು ಮಾಡಿರಬೇಕು ಎಂಬುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಎನ್ನುತ್ತಾಳೆ ಸೀತಾಮಾತೆ. ಇದೇ ರೀತಿ ಭರತ ಆಳ್ವಾನ್ ಮತ್ಪಾಪಮೇವಾತ್ರ ನಿಮಿತ್ತಮಾಸೀತ್ ವನಪ್ರವೇಶೇ ರಘುನಂದನಸ್ಯ ಎಂದು ಶ್ರೀರಾಮನು ಕಾಡಿಗೆ ಹೋಗಬೇಕಾಗಿ ಬಂದದ್ದು ತನ್ನ ಪಾಪಗಳ ಪರಿಣಾಮವಾಗಿ ಎಂದು ಪರಿಗಣಿಸುತ್ತಾನೆ. ಅದೇ ರೀತಿ ಕೋದೆಯೂ ಸಹ ಇಲ್ಲಿ ತನ್ನ ಪಾಪದ ಪರಿಣಾಮವಾಗಿ ನನಗೆ ಇಂತಹ ದುಸ್ಥಿತಿ ಒದಗಿ ಬಂದಿದೆ ಎಂದು ದುಃಖಿಸುತ್ತಿದ್ದಾಳೆ. ಪಾವಿಯೇನ್ ತೋಂಡ್ರಿ ಪಾಂಬಣೆಯಾರ್ಕುಂ ತಂ ಪಾಂಬು ಪೋಲ್. ಬಹುಶಃ ಎಂಬೆರುಮಾನ್ ಸ್ವಭಾವತಃ ಎರಡು ಮಾತುಗಾರನಲ್ಲ. ನನ್ನ ಜನನದ ಪರಿಣಾಮವಾಗಿ ತನ್ನ ಸರ್ಪದ ಹಾಸಿಗೆಯ ಮೇಲೆ ಮಲಗಿರುವವನಿಗೆ
ಒಂದು ದೊಡ್ಡ ಅನಾಹುತ ಸಂಭವಿಸಿತು. ಅದೇನೆಂದರೆ ಅವನ ನಾಲಿಗೆಯು 2 ಭಾಗವಾಯಿತು. ಆ ಕವಲೊಡೆದ ನಾಲಿಗೆಯಿಂದ ಅವನು ನನಗೆ ಸುಳ್ಳು ಹೇಳಲು ಪ್ರಾರಂಭಿಸಿದನು. ಒಂದು ನಾಲಿಗೆಯಿಂದ ಅವನು ಬಂದು ನನ್ನನ್ನು ಕರೆದೊಯ್ಯುತ್ತೇನೆ ಎಂದು ಹೇಳಿದನು. ಇನ್ನೊಂದು ನಾಲಿಗೆಯಿಂದ ತಾನು ಹಿಂದೆಂದೂ ಹಾಗೆ ಏನನ್ನೂ ಹೇಳಿಲ್ಲ ಎಂದು ಹೇಳುತ್ತಾನೆ. ಇದೆಲ್ಲವೂ ನನ್ನ ಪಾಪದ ಕಾರಣ ಎಂದು ಭಾವಿಸಿ ನಾನು ಅವನಿಗಾಗಿ ನಾಚಿಕೆ ಇಲ್ಲದೆ ಹಂಬಲಿಸುತ್ತಿದ್ದೇನೆ. ಭಗವಂತನು 2 ನಾಲಿಗೆಯನ್ನು ಹೊಂದಿ ಸುಳ್ಳು ಹೇಳುವಂತೆ ಮಾಡಿದ್ದು ನನ್ನ ಜನನದ ಪಾಪವೇ ಆಗಿದೆ ಎಂದು ಅವಲತ್ತುಕೊಳ್ಳುತ್ತಿದ್ದಾಳೆ. ಈಗ ನಾನು ಏನು ಮಾಡಲಿ ಎಂದು ನೀವೇ ಹೇಳಿ ಎಂದು ತನ್ನ ವೇದನೆಯನ್ನು ಆ ಕೋವೆ ಹಣ್ಣುಗಳ ಬಳಿ ತೋಡಿಕೊಳ್ಳುತ್ತಾಳೆ. தம் பாம்பு போல் எம்பெருமான் முரணாக பேசும் இயல்பாலே இப்படி 2 வார்த்தை சொல்லானல்லன். ஆதிசேஷனோடு சகவாச தோஷம் இப்படி வந்து முடித்தது. ಎಂಬೆರುಮಾನ್ನೊಂದಿಗಿನ ಕೋದೈನ ಕೋಪವು ಈಗ ಅವನನ್ನು ದಾಟಿ ಅನಂತಾಳ್ವಾನ್ನತ್ತ ಹರಿಯುತ್ತಿದೆ. ಅವಳು ಶ್ರೀವೈಕುಂಠದಲ್ಲಿ ಭೂದೇವಿಯಾಗಿ ಅದೇ ಸರ್ಪದ ಮೇಲೆ ಭಗವಂತನೊಂದಿಗೆ ತಾನೂ ವಿರಾಜಮಾನಳಾಗಿದ್ದರೂ ಸಹ ಈಗ ಅವಳು ಕೋಪದೊಂದಿಗೆ ತವನೊಂದಿಗಿನ ತನ್ನ ಸಂಬಂಧವನ್ನು ಕಡಿತಗೊಳಿಸುತ್ತಾ ತಂಪಾಂಬು ಎನ್ನುವುದರ ಮೂಲಕ ಎಂಬೆರುಮಾನ್ನೊಂದಿಗೆ ಮಾತ್ರ ಅವನ ಸಂಬಂಧವನ್ನು ಸಂಯೋಜನೆ ಮಾಡುತ್ತಿದ್ದಾಳೆ. ತಂಪಾಂಬು ಅದಾಗಿ ಮೃದುವಾದ ಸುಕೋಮಲವಾದ ಅನಂತಾಳ್ವಾನನನ್ನು ಹಾಸಿಗೆಯಾಗಿ ಹೊಂದಿ ಅತ್ಯಂತ ಭೋಗ ಜೀವನವನ್ನು ನಡೆಸುತ್ತಿರುವುದರಿಂದಲೇ ಅಲ್ಲವೇ ಆ ಭಗವಂತನು ನನ್ನನ್ನು ಸುಲಭವಾಗಿ ನಿರ್ಲಕ್ಷಿಸಿ ಬದುಕುವುದನ್ನು ಮುಂದುವರಿಸಲು ಸಾಧ್ಯವಾಗಿರುವುದು. ಆದಿಶೇಷನೊಂದಿಗಿನ ಅವನ ಸಹವಾಸ ದೋಷದಿಂದಾಗಿಯೇ ಅವನಿಗೆ 2 ನಾಲಿಗೆಯೂ ಉಂಟಾಗಿರಬಹುದು. ಈ ಸಹವಾಸವು 2 ಪಟ್ಟು. ಭಗವಂತನು ಶ್ರೀರಾಮನಾಗಿ ಅವತರಿಸಿದಾಗ ಲಕ್ಷ್ಮಣನಾಗಿ ಅವತರಿಸಿ ಸದಾಕಾಲ ಅವನೊಟ್ಟಿಗೆ ಚಂದ್ರಾಕುಡೆಯಾಂ ಇರುಂದಾ ಸಿಂಹಾಸನಮಾಂ ಎನ್ನುವಂತೆ ಅವನೊಟ್ಟಿಗೆ ಇದ್ದವನಲ್ಲವೇ ಅವನು. ಅಷ್ಟೇ ಅಲ್ಲದೆ ಕೃಷ್ಣಾವತಾರದಲ್ಲಿಯೂ ಅವನ ಬೆಂಬಿಡದೆ ಬಲರಾಮನಾಗಿ ಅವತರಿಸಿದನಲ್ಲವೇ. ರಾಮ ಮತ್ತು ಲಕ್ಷ್ಮಣ ಹಾಗೂ ಕೃಷ್ಣ ಮತ್ತು ಬಲರಾಮ ಒಟ್ಟಿಗೆ ಶಾಲೆಗೆ ಹೋದವರಲ್ಲವೇ. ಇಷ್ಟಕ್ಕೆ ನಿಂತು ಹೋಯಿತೇ? ಇಲ್ಲ. ಅವನು ಆದಿಶೇಷನನ್ನು ತನ್ನ ಹಾಸಿಗೆಯಾಗಿಯೇ ಹೊಂದಿದ್ದಾನೆ ಮತ್ತು ಸದಾಕಾಲ ಅವನ ಮೇಲೆ ವಿರಾಜಮಾನನಾಗಿದ್ದಾನೆ. ಹೀಗಾಗಿಯೇ ಅವನಂತೆಯೇ ಇವನಿಗೂ 2 ನಾಲಿಗೆ ಉಂಟಾಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ಎಂದು ಅನಂತಾವನನ್ನು ಸೇರಿಸಿ ತನ್ನ ವಿರಹ ವೇದನೆಯನ್ನು ಈಗ ಕೋಪದ ರೂಪದಲ್ಲಿ ಪ್ರಕಟಪಡಿಸುತ್ತಿದ್ದಾಳೆ ಕೋದೈ ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ. ಎಷ್ಟಾದರೂ ಅವರು ವ್ಯಾಖ್ಯಾನ ಚಕ್ರವರ್ತಿ ಎಂದು ಬಿರುದಾಂಕಿತರಾದವರಲ್ಲವೇ. ತಂಪಾಂಬು ಎಂದು ಇಲ್ಲಿ ಹಾಡಿದಂತೆಯೇ ಇದಕ್ಕೆ ಮುನ್ನವೂ ಅವಳು ಪಾಂಚಜನ್ಯத்தை ಪದ್ಮನಾಭನೋಡು ವಾಯ್ದ ಪೆರುಂ ಶುದ್ಧಂ ಆಕಿಯ ಕೋದೈ ಎಂದು ಪಾಂಚಜನ್ಯವನ್ನು ಪದ್ಮನಾಭನ ಜೊತೆ ಜೋಡಿಸುತ್ತಾ ಪರೋಕ್ಷವಾಗಿ ಪಾಂಚಜನ್ಯದಿಂದ ತನ್ನನ್ನು ಬೇರ್ಪಡಿಸಿಕೊಂಡಿದ್ದನ್ನು ಕಾಣಬಹುದು. ಅಷ್ಟೇ ಅಲ್ಲ, ಪ್ರಸ್ತುತ ತಿರುಮಳೆಯ 10ನೇ ಪಾಶುರದಲ್ಲಿಯೂ ಅವಳು ಎಂಬೆರುಮಾನನ್ನು ತಂಗಳ್ ತೇವರ್ ಪೆರಿಯಾಳ್ವಾರರ ಪೆರುಮಾಳ್ ಎಂದು ಕರೆಯುತ್ತಾಳೆ. ಕೋದೈ ನಿರಂತರವಾಗಿ ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳುತ್ತಿರುವುದು ಏಕೆ ಎಂದರೆ ಇದಕ್ಕೆ ಅವಳ ಕೋಪ ಮತ್ತು ಹತಾಶೆಯೇ ಮೂಲ ಕಾರಣ ಎನ್ನುತ್ತಾರೆ ವ್ಯಾಖ್ಯಾತ. நாவும் இருளுளவாயிற்று. 2 நாள் இருந்ததால் 2 விதமாக பேசுவது போலே முன்னுக்கும் பின்முன்னாக இருந்து 2 விதமாக எம்பெருமான் பேசுகையாலே அவனுக்கும் 2 நா உண்டாயிருக்கிறது என்கிறாள். 2 நாவிருந்தால் ஒழிய 2 விதமாக வார்த்தை சொல்லுவது இயலாದೆಂದು ನಿನಕ್ಕಿರಾಳ್. ಅವನು 2 ನಾಲಿಗೆಗಳನ್ನು ಹೊಂದಿರುವ ವ್ಯಕ್ತಿಯಂತೆ ವಿರುದ್ಧವಾಗಿ ಮಾತನಾಡುತ್ತಿದ್ದಾನೆ. 2 ನಾಲಿಗೆಗಳನ್ನು ಹೊಂದಿರುವವನ್ನು ಹೊರತುಪಡಿಸಿ ಬೇರೆ ಯಾರೂ ಈ ರೀತಿಯ ದ್ವಿಭಾಷೆಯನ್ನು ಮಾತನಾಡಲು ಸಾಧ್ಯವಿಲ್ಲ. ರಾಮೋ ದ್ವಿರ್ನಾಭಿಭಾಷತೆ ಎನ್ನುವಂತೆ ರಾಮನು ಎಂದಿಗೂ ದ್ವಿಭಾಷೆಯಲ್ಲಿ ತೊಡಗಿದವನಲ್ಲ. ದ್ವಿಶರಣಂ ನಾಭಿಸಂದತ್ತೆ ದ್ವಿಸ್ಥಾಪಯತಿ ನಾಶ್ರಿತಾಂ ದ್ವಿರ್ದದಾತಿ ನ ಚಾರಿತ್ರ್ಯ ದ್ವಿರ್ನಾಭಿಭಾಷತೆ. ರಾಮ 2 ಬಾರಿ ಗುರಿ ಇಡುವುದಿಲ್ಲ, 2 ಬಾರಿ ಆಶ್ರಯ ನೀಡುವುದಿಲ್ಲ. ರಾಮನು ಸಾಧಕನಿಗೆ 2 ಬಾರಿ ಆಶ್ರಯ ನೀಡುವುದಿಲ್ಲ, ಒಂದೇ ಮಾತನ್ನು 2 ಬಾರಿ ಹೇಳುವುದಿಲ್ಲ.
ಅವನು ಅದನ್ನು ಮೊದಲ ಬಾರಿಗೆ ಸಂಪೂರ್ಣವಾಗಿ ಮಾಡಿ ಮುಗಿಸುತ್ತಾನೆ. ಅದೇ ರೀತಿ ದೋಯುಪತೇತ್ ಪೃಥ್ವಿ ಸಿಯೇತ್ ಹಿಮವಾನ್ ಸಕಲಿ ಭವೇತ್ ಸುಷ್ಯೇತ್ ತೋಯನಿಧಿ ಕೃಷ್ಣೆ ನಮೋಮೋಗಂ ವಚೋ ಭವೇತ್. ಕೃಷ್ಣೆ, ಆಕಾಶ ಉರುಳಿ ಬೀಳಬಹುದು, ಭೂಮಿಯು ತುಂಡು ತುಂಡಾಗಬಹುದು, ಹಿಮಾಚಲ ಪರ್ವತವೂ ಛಿದ್ರವಾಗಬಹುದು, ಸಾಗರವೂ ಬತ್ತಿ ಹೋಗಬಹುದು, ಆದರೆ ನನ್ನ ವಚನವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎನ್ನುವುದು ಶ್ರೀಕೃಷ್ಣನ ಮಾತುಗಳು. ಆದರೆ ಇವ್ಯಾವ ವಚನಗಳು ನನ್ನ ವಿಷಯದಲ್ಲಿ ನಿಜವಾಗಿಲ್ಲ. ಒಂದೆಡೆ ಅವನು ನೀನಿಲ್ಲದೆ ನಾನು ಬದುಕಲಾರೆ, ಉನ್ನೈ ಪಿರಿಯೇನ್ ಪಿರಿಂದಾಲ್ ಧರಿಯೇನ್ ಎಂದು ಹೇಳುತ್ತಾನೆ ಮತ್ತು ನಂತರ ಅದನ್ನೆಲ್ಲ ಸುಳ್ಳಾಗಿಸಿ ನನ್ನಿಂದ ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳುತ್ತಾನೆ. ವಿಶೇಷವೇನೆಂದರೆ ಇಂತಹ ಎರಡು ನಾಲಿಗೆಯವನ ಮಾತುಗಳನ್ನು ನನ್ನನ್ನು ಹೊರತಾಗಿ ಉಳಿದ ಪ್ರಪಂಚವು ಇನ್ನೂ ಸತ್ಯವೆಂದು ನಂಬುತ್ತಿವೆ ಮತ್ತು ಗೌರವಿಸುತ್ತಿದೆ. ನಾನಿಲ್ಲಿ ಏನಕ್ಕೆ? ಒಂದೆಡೆ ನನ್ನ ತಂದೆ ಪೆರಿಯಾಳ್ವಾರ್ ನಿಸ್ವಾರ್ಥವಾಗಿ ಅವನ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡವರು ಮತ್ತು ಭಗವದ್ ಅನುಭವದಂತಹ ಯಾವುದೇ ಸ್ವಾರ್ಥವನ್ನು ಮನದಲ್ಲಿ ಹೊಂದದೆ ಎಂಬೆರುಮಾನ್ನ ಕಲ್ಯಾಣದ ಬಗ್ಗೆ ಮಾತ್ರ ಕಾಳಜಿ ವಹಿಸಿದರು ಮತ್ತು ಅವನಿಗೆ ಯಾವುದೇ ಹಾನಿಯಾಗುವ ಭಯವನ್ನು ಹೋಗಲಾಡಿಸಲು ಅವನಿಗೆ ಪಲ್ಲಾನು ಹಾಡಿದರು. ಮತ್ತೊಂದೆಡೆ ಪೆರಿಯಾಳ್ವಾರರ ತಿರುಕುಮಾರ್ಯಾದ ನಾನು ಭಗವಂತನ ನ್ಯೂನತೆಗಳನ್ನು ನಾಚಿಕೆಯಿಲ್ಲದೆ ಪ್ರಚಾರ ಮಾಡುತ್ತಾ ಅವನನ್ನು ಪಡೆಯುವ ಬಗ್ಗೆ ಮಾತ್ರ ಚಿಂತಿತಳಾಗಿದ್ದೇನೆ. ಹೋ, ಪೆರಿಯಾಳ್ವಾರ್ ಅವರಿಗೆ ಜನಿಸಿದ ನಾನು ನಾಚಿಕೆಯಿಲ್ಲದೆ ಈ ಕೃತ್ಯದಲ್ಲಿ ಪಾಲ್ಗೊಳ್ಳುವುದು ಎಂತಹ ವಿರೋಧಾಭಾಸ! ಸದಾ ಸತ್ಯವನ್ನೇ ನುಡಿಯುವವರಾದ ಅವನು ತನ್ನ ಸ್ವಭಾವವನ್ನು ಮರೆತು ನನ್ನ ವಿಷಯದಲ್ಲಿ ಈಗ ಎರಡು ನಾಲಿಗೆಯ ಸ್ವಭಾವವನ್ನು ಮಾರ್ಪಡಿಸಿಕೊಂಡು ಸುಳ್ಳುಗಾರನಾದ ಮಾತ್ರಕ್ಕೆ ಅಂತಹ ಪೆರಿಯಾಳ್ವಾರರ ಮಗಳಾಗಿ ಜನಿಸಿದ ನಾನು ನನ್ನ ಸ್ವಭಾವವನ್ನು ಬದಲಾಯಿಸಬೇಕಾಗಿಲ್ಲ. ಹಾಗೆ ಮಾಡಿದರೆ ಅದು ಎಂತಹ ನಾಚಿಕೆಗೇಡಿನ ಸಂಗತಿ ಎನಿಸಿಕೊಳ್ಳುವುದಿಲ್ಲವಿಲ್ಲವೇ ಎಂದು ತನ್ನ ಸ್ವಭಾವವು ಹೀಗಾಗುವುದಕ್ಕೂ ಭಗವಂತನ ಬದಲಾದ ಸ್ವಭಾವವೇ ಕಾರಣ ಎಂದು ದೂರುತ್ತಿದ್ದಾಳೆ ಕೋದೈ ಎಂದು ಅತ್ಯಂತ ಮನೋಜ್ಞವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ. ಕೋವೈ ಮರಾಠಿಯಿಂದ ಉಂಟಾಗುತ್ತಿರುವ ವೇದನೆಯಿಂದ ಪಾರಾಗಲು ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸುತ್ತಾಳೆ ಕೋದೈ. ಆದರೆ ಅಲ್ಲಿಯೂ ಅವಳಿಗೆ ವೇದನೆ ನೀಡಲೆಂದೇ ಮುಲ್ಲೆ ಗಿಡಗಳಲ್ಲಿ ಬಿಳಿಯ ಮುತ್ತಿನಂತಿರುವ ಹೂವುಗಳು ಗೋಚರಿಸಿ ಅವಳ ವೇದನೆಯನ್ನು ದ್ವಿಗುಣಗೊಳಿಸುವಲ್ಲಿ ಯಶಸ್ವಿಯಾಗುತ್ತವೆ. ಅವಳನ್ನು ಆ ಮುಲ್ಲೆ ಹೂವಿನ ಗಿಡವು ಯಾವ ರೀತಿ ಹಿಂಸಿಸಿದವು? ಇನ್ನೊಂದು ಅರ್ಥದಲ್ಲಿ ಅವಳು ಆ ಮುಲ್ಲೆ ಹೂಗಳಿಂದ ಯಾವ ರೀತಿ ಚಿತ್ರಹಿಂಸೆಯನ್ನು ಅನುಭವಿಸಿದಳು? ಮುಂದಿನ ಆಂಡಾಳ್ನ ಸ್ಥಿತಿಗತಿಯೇನು? ಅವಳಿಗೆ ತನ್ನ ವಿರಹ ತಾಪವನ್ನು ತೀರಿಸಿಕೊಳ್ಳುವ ಮಾರ್ಗೋಪಾಯ ದೊರಕಿತೆ? ಭಗವಂತನು ಅವಳ ಮೊರೆಯನ್ನು ಸ್ವೀಕರಿಸಿದನೋ ಇಲ್ಲವೋ? ಹಾಗೆ ಸ್ವೀಕರಿಸದೇ ಇದ್ದಾಗ ಆಂಡಾಳ್ ಮುಂದೇನು ಮಾಡುತ್ತಾಳೆ ಎನ್ನುವುದನ್ನು ಆಚಾರ್ಯ ಅನುಗ್ರಹದಿಂದ ನಾಳೆಯ ದಿನ ಅನುಭವಿಸೋಣ ಎಂದು ಹೇಳುತ್ತಾ, ಅಲ್ಲಿಯವರೆಗೂ ನಿಮ್ಮ ಕುತೂಹಲವನ್ನು ಕಾಯ್ದಿರಿಸಿಕೊಳ್ಳಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ಶ್ರೀಪಾದಗಳಿಗೆ ಕೃತಜ್ಞತಾಪೂರ್ವಕ ನಮನವನ್ನು ಸಲ್ಲಿಸುತ್ತಾ, ಅಸ್ಮದಾಚಾರ್ಯರಾದ ದಾಶರಥಿ ಶ್ರೀ ಮೊದಲಿಯಾಂಡಾನ್ ಸ್ವಾಮಿಯವರ ತಿರುಕಮಲ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳವನ್ನು ಹಾಡುತ್ತಿದ್ದೇನೆ. ಅಡಿಯೇನ್ ಶ್ರೀ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೇ ವಿಷ್ಣುಚಿತ್ತಾರ್ಯ ಮನೋನಂದನೆ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತಿ ಸೋಮೇಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಆಂಡಾಳ್ ರಂಗಮನ್ನಾ ತಿರುವಡೆಗಳೇ ಶರಣಂ. ಆಳ್ವಾರ್ எம்பெருமானார் ஜியர் திருவிடைகளே சரணம். ஆச்சாரியன் திருவிடைகளே சரணம். ஸ்ரீமதே ராமானுஜாய நமஹ. பற்பமெனத்திகள் பைங்கழலும் தன் பல்லவமே விரலும் பற்பமெனத்திகள் பைங்கழலும் தன் பல்லவமே விரலும் பாவனமாகிய பைந்துவராடை பதிந்த மருங்கழகும் பாவனமாகிய பைந்துவராடை பதிந்த மருங்கழகும் முப்புரி நூலோடு முன்கையில் ஏந்திய முக்கோல் தன்னழகும்
எப்பொழுதும் யதிராசன் வடிவழகு என் இதயத்துள்ளதால் இல்லை எனக்கெதிர், இல்லை எனக்கெதிர், இல்லை எனக்கெதிரே, இல்லை எனக்கெதிர், இல்லை எனக்கெதிர், இல்லை எனக்கெதிரே, இல்லை எனக்கெதிரே, இல்லை எனக்கெதிரே, இல்லை எனக்கெதிரே.